ಭಾರತೀಯ ಭಾಷೆಗಳಿಗೆ ದೇಶೀಯತೆಯ ಕೊಡುಗೆಗಳು. ಭಾಗವಹಿಸುವವರು ಡಾಕ್ಟರ್ ಜಿ.ಬಿ. ಹರೀಶ್ ಹಾಗೂ ಡಾಕ್ಟರ್ ಎಚ್.ಆರ್. ವಿಶ್ವಾಸ್. ನಡೆಸಿಕೊಡ್ತಾರೆ ಕ್ಷಮಾ ನರಗುಂದ ಇವರು. Moderating this session is Shama Nargund, a highly respected advocate who brings a unique legal perspective to enhance this discussion. Over to you, ma'am. Thank you. ನಮಸ್ಕಾರ. ಭಾರತೀಯ ಭಾಷೆಗಳಿಗೆ ದೇಶೀಯತೆಯ ಕೊಡುಗೆ, ಈ ವಿಷಯ ಮಂಥನದಲ್ಲಿ ನಮ್ಮೊಂದಿಗೆ ಲೇಖಕರು, ವಿಮರ್ಶಕರು, ಚಿಂತಕರು ಆದ ಡಾಕ್ಟರ್ ಜಿ.ಬಿ. ಹರೀಶ್ರವರು ಇದ್ದಾರೆ. ಅವರ ಕಿರು ಪರಿಚಯ: ಕನ್ನಡದ ಅಧ್ಯಾಪಕರು, ಕರ್ನಾಟಕ ಜ್ಞಾನ ಆಯೋಗ ಕಣಜದ ಸಂಶೋಧನಾಧಿಕಾರಿಯಾಗಿ, ಪ್ರಜಾವಾಣಿ ಪತ್ರಿಕೆಯ ಉಪಸಂಪಾದಕರಾಗಿ, ವಿಜಯವಾಣಿ ಪತ್ರಿಕೆಯ ಸಂಪಾದಕೀಯ ಸಲಹಾಗಾರರು ಕೂಡ ಆಗಿದ್ದರು. 3 ವರ್ಷ ವಿಯೆಟ್ನಾಂನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕರಾಗಿ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅನೇಕ ಪುಸ್ತಕಗಳನ್ನು ರಚಿಸಿದ್ದಾರೆ. ಮಹಾಕಾಲ ಪುಸ್ತಕ ಹೊರಗಡೆ ತಾವೆಲ್ಲರೂ ನೋಡಿರಬಹುದು ಮತ್ತು ಅದು ಧಾರಾವಾಹಿಯಾಗಿಯೂ ಬರ್ತಾ ಇದೆ. ವಂದೇ ಮಾತರಂ ಅನ್ನುವಂಥ ಪಾಠಶಾಲೆಯನ್ನು ಸೃಷ್ಟಿಸಿ ಅದರಡಿಯಲ್ಲಿ ತತ್ವಶಾಸ್ತ್ರ, ಇತಿಹಾಸ, ಸಂಸ್ಕೃತ, ಕನ್ನಡ ಕಾವ್ಯಗಳ ತರಗತಿಯನ್ನು ನಡೆಸ್ತಾ ಇದ್ದಾರೆ. ಡಾಕ್ಟರ್ ಹರೀಶ್ ಅವರೇ, ತಮಗೆ ಸ್ವಾಗತ. ಮತ್ತೊಬ್ಬ ಮಹನೀಯರು ನಮ್ಮೊಂದಿಗಿರುವವರು ಡಾಕ್ಟರ್ ವಿಶ್ವಾಸ್ರವರು. ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಪುಸ್ತಕಗಳನ್ನು ರಚಿಸಿದ್ದಾರೆ. ಕಾದಂಬರಿ, ವ್ಯಕ್ತಿ ಚಿತ್ರಣಗಳು. ಮಂಗಳೂರು ಸಾಹಿತ್ಯ ಉತ್ಸವದಲ್ಲೇನೆ ನಿನ್ನೆ ಒಂದು ಪುಸ್ತಕ ಲಾಂಚ್ ಆಗಿರುವಂಥದ್ದು, ಸಂದು ಹೋದ ಸಾತ್ವಿಕರು ಅಂತಂದು ಹೇಳಿ. ಅನೇಕ ಕಿರುಚಿತ್ರಣಗಳು ಇದರೊಳಗೆ ಈ ಪುಸ್ತಕದಲ್ಲಿ ಸಿಗುತ್ತೆ. 2 ಬಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ಮತ್ತು ಪೂರ್ಣಕಾಲಿಕ ಕಾರ್ಯಕರ್ತರು ಸಂಸ್ಕೃತ ಭಾರತಿಯಲ್ಲಿ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಷಯಕ್ಕೆ ಹೋಗುವ ಮುಂಚೆ ಕೆಲವು ಸೂಚನೆಗಳು. ಸಂವಾದದಲ್ಲಿ ಕೇಳುಗರ ಪ್ರಶ್ನೆಗಳಿಗೆ ಅವಕಾಶ ಇದೆ. ನಿಮ್ಮ ಪ್ರಶ್ನೆಗಳನ್ನು ಬರೆದಿಟ್ಕೊಳ್ಳಿ ದಯವಿಟ್ಟು. ಪ್ರಶ್ನೆ ಒಂದೇ ವಾಕ್ಯದಲ್ಲಿರಲಿ. ಸಮಯದ ಅಭಾವ ಇದೆ, ಹೀಗಾಗಿ ಹೆಚ್ಚಿನವರಿಗೆ ಅವಕಾಶವನ್ನು ಕಲ್ಪಿಸೋಣ ಅಂತಂದು ಹೇಳಿ ವಿನಂತಿಸಿಕೊಳ್ಳುತ್ತಾ, ವಿಷಯದ ಬಗ್ಗೆ. ನಮ್ಮ ಸಮಾಜದಲ್ಲಿ ಅನೇಕ ಆಂದೋಲನಗಳಾಗಿವೆ. ಬೇರೆ ಬೇರೆ ಕಾರಣಕ್ಕೋಸ್ಕರ ಅಂತಂದು ಹೇಳಿ ಆಂದೋಲನಗಳಾಗಿರ್ಬೋದು. ಅಂದರೆ ಸ್ವಾತಂತ್ರ್ಯಕ್ಕಾಗಿರ್ಬೋದು, ಪರಿಸರಕ್ಕೆ ಅಂತಾಗಿರ್ಬೋದು, ಯಾವುದೋ ಒಂದು ವಿಚಾರವನ್ನು ನಾವು ಮಂಡಿಸಬೇಕು ಅನ್ನುವ ಕಾರಣಕ್ಕೆ ಅಂತ ಆಗಿರ್ಬೋದು. ಈ ಎಲ್ಲ ಆಂದೋಲನಗಳಲ್ಲಿ ಭಾಷೆ ತನ್ನದೇ ಆದ ಪಾತ್ರವನ್ನು ಕೊಟ್ಟಿದೆ. ಆ ಆಂದೋಲನಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಿದೆ. ಅದರ ಬಗ್ಗೆ ಅನೇಕ ಚರ್ಚೆಗಳು ಕೂಡ ಆಗಿವೆ. ಆದರೆ ಭಾಷೆಗೆ ಅಂತಂದು ಹೇಳೇ ಡೈರೆಕ್ಟಾಗಿ ಯಾವುದೇ ಆಂದೋಲನ ಆಗಿಲ್ಲದೆ ಹೋದರೂ, ಅಂದರೆ ಆ ಆಂದೋಲನ ಪರಿಸರಕ್ಕಾಗಿ ಅಂತಂದು ಹೇಳೇ ಆಗಿರಬಹುದು, ಅಂತಹ ಆಂದೋಲನ ಭಾಷೆಯನ್ನು, ಭಾಷಾ ಸಂಪನ್ಮೂಲವನ್ನು ಸಮೃದ್ಧಿ ಮಾಡಿದೆಯೇನು? ಈ ಭಾಗದ ಬಗ್ಗೆ ಚರ್ಚೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅದನ್ನು ನಾವು ಆಯ್ದುಕೊಂಡಿರುವಂಥ ವಿಷಯ. ಈ ಭಾರತೀಯ ಆಂದೋಲನಗಳು, ಇವುಗಳಲ್ಲಿ ದೇಶೀಯತೆ, ಅಂದರೆ ಭಾರತೀಯ ಭಾಷೆಗೆ ದೇಶೀಯತೆ ಏನನ್ನ ಕೊಡುಗೆ ಕೊಟ್ಟಿದೆ ಭಾಷೆಯನ್ನು, ಅದರ ಬಗ್ಗೆ ಡಾಕ್ಟರ್ ಹರೀಶ್ ಜಿ ತಮ್ಮ ಅಭಿಪ್ರಾಯಗಳನ್ನು ಮೊದಲನೇ 3 ನಿಮಿಷಗಳಲ್ಲಿ ಓಪನಿಂಗ್ ರಿಮಾರ್ಕ್ಸ್ ರೀತಿಯಲ್ಲಿ ತಗೊಳ್ಳೋಣ. ಓಂ ತತ್ಸತ್. ಸಭೆಗೆ ನಮಸ್ಕಾರ. ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ ನಮಸ್ಕಾರ. ಭಾಷೆ ಮತ್ತು ಆಂದೋಲನವನ್ನು ನಾವು ದೇಶೀಯತೆಯ ದೃಷ್ಟಿಯಿಂದ ನೋಡುವಾಗ ಎಲ್ಲ ಕಡೆಗಳಲ್ಲಿ ಇರುವಂಥದ್ದೇ ಪ್ರಾರಂಭದಲ್ಲಿ ದೇಶೀಯತೆ. ಯಾವಾಗ ಅದನ್ನು ನೀವು ಸಿಸ್ಟಮೆಟೈಸ್ ಮಾಡ್ತೀರಾ, ಅದಕ್ಕೊಂದು ಚೌಕಟ್ಟು, ದೊಡ್ಡದಾಗಿರುವಂಥ ಒಂದು ಬೃಹತ್ ಚೌಕಟ್ಟನ್ನು ಒಂದು ಕಲ್ಚರಲ್ ಸ್ಪೇಸ್ನಲ್ಲಿ, ಮತ್ತೊಂದು ಭಾಷೆಯ ಸ್ಪೇಸ್ನಲ್ಲಿ, ಮತ್ತೊಂದು ಜಾಗ್ರಫಿ, 3 ಕಡೆಯಲ್ಲಿ ಕೊಡ್ತೀರಾ, ಭೌಗೋಳಿಕವಾಗಿ, ಭಾಷಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಕೊಡ್ತೀರಾ, ಆವಾಗ ಅದೊಂದು ರಾಷ್ಟ್ರೀಯ ಸಂಪತ್ತಾಗಿ ಪ್ರಾದೇಶಿಕತೆ ಅನ್ನೋದು ಬೆಳೆಯುತ್ತೆ, ಅಥವಾ ದೇಶೀಯತೆ ಬೆಳೆಯುತ್ತೆ. ಹೀಗಾಗಿ ಪ್ರಾರಂಭದಲ್ಲೇ ನಾವು ಮಾಡಬೇಕಾದ ಪ್ರತಿಜ್ಞೆ ಏನು ಅಂದರೆ, ದೇಶೀಯತೆಗೂ ಮತ್ತು ಮಾರ್ಗಕ್ಕೂ, ಅಥವಾ ದೇಶೀಯತೆಗೂ ಮತ್ತು ರಾಷ್ಟ್ರೀಯತೆಗೂ ತುಂಬ ಜಗಳ ಇದೆ, ತುಂಬ ಸಂಘರ್ಷ ಇದೆ ಅಂತ ಏನೊಂದು
ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಮತ್ತೊಂದು ಕಡೆ ಪ್ರತಿಪಾದನೆ ನಡೀತಾ ಇದೆ, ಅದು ತುಂಬ ಬೇಸ್ಲೆಸ್. ಅದು ಅನುಭವಕ್ಕೆ ಬರುವಂಥದ್ದಲ್ಲ. ಈಗ ನಾನು ಮುದ್ದೆ ತಿಂತಾ ಇದ್ದರೆ, ನಾನು ನಮ್ಮೂರು ಹಾಸನ, ನಾನು ಮುದ್ದೆಯನ್ನು ತಿಂತೀನಿ ಅಂದರೆ ನುಂಗ್ತಿದ್ರೆ ತಿನ್ನಕ್ಕೆ ಬರೋಲ್ಲ. ರೊಟ್ಟಿಯನ್ನು ಯಾರು ಕಡಿತಾರೋ ಅವ್ರ ಜೊತೆ ನನಗೆ ಜಗಳ ಇದೆ ಅಂತಲ್ಲ. ಅದು ಸಿಕ್ಕಾಗಿ ಇದನ್ನು ತಿಂತೀನಿ, ಅವ್ರ ಊರಿಗೆ ಹೋದ್ರೆ ಅವ್ರ ಪರಿಸರ ಸೇರಿದ್ರೆ ಅದು ಇದೆ ಅಂತ, ಇದೂ ಉಂಟು ಅದು ಉಂಟು ಅಂತ. ಇದನ್ನು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಇವತ್ತಿನ ಭಾಷೆಯ ಚರ್ಚೆನಲ್ಲಿ ಕನ್ನಡಕ್ಕಾಗಿ 1 ಒತ್ತಿ, ಇಂಗ್ಲೀಷ್ಗಾಗಿ 2 ಒತ್ತಿ, ಹಿಂದಿಗಾಗಿ 3 ಒತ್ತಿ ಅಂತ ಮಾಡಿ ಆಪ್ಷನ್ಸ್ ಕೊಟ್ಟಂಗೆ ಮಾಡಿ ಪರಸ್ಪರ ಜಗಳವನ್ನು ಕ್ರಿಯೇಟ್ ಮಾಡ್ತೀವಿ. ಅಲ್ಲೇ ಟೆಕ್ನಾಲಜಿ ಯಾವುದೋ ಫೋನ್ ಮಾಡುವಾಗದು ಕಸ್ಟಮರ್ ಕೇರಲ್ಲಿ ಬೇಕಾಗ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ನೀವು ಕನ್ನಡ ಪರವಾಗಿದ್ದರೆ ಸಂಸ್ಕೃತದ ವಿರೋಧಿ, ಸಂಸ್ಕೃತದ ಪರವಾಗಿದ್ದರೆ ಖಂಡಿತ ನೀವು ಕನ್ನಡದ ವಿರೋಧಿ ಅನ್ನುವಂಥ ಬೈನರಿ ಅಂತ ಹೇಳ್ತಾರೆ ಇದನ್ನು. ದತ್ತೋಪಂತ ಹೆಂಗಡಿಯವರು, ಹೋವೆ ಶೇಷಾದ್ರಿಯವರು ಬರವಣಿಗೆ, ಧರ್ಮಪಾಲು, ಅನೇಕರ ಬರವಣಿಗೆಯಲ್ಲಿ ಕಂಡುಬರೋದು ಎರಡು ಯಾದೃಚ್ಛಿಕವಾದಂಥ, ಕಾಲ್ಪನಿಕವಾದಂಥ, ಸಂಘರ್ಷಾತ್ಮಕವಾದಂಥ 2 ಘಟಕಗಳನ್ನು ಕಾರ್ಲ್ ಮಾರ್ಕ್ಸ್ ನಿರ್ಮಾಣ ಮಾಡಿದ. ಅದರ ಆಧಾರದ ಮೇಲೆ ಇದನ್ನೆಲ್ಲ ಉಳ್ಳವರು ಅಂದರೆ ಇಲ್ಲದೇ ಇರೋರ ವಿರುದ್ಧ, ನಗರ ಅಂತ ಹೇಳಿದ್ರೆ ಗ್ರಾಮಕ್ಕೆ ವಿರುದ್ಧ, ಪ್ರತಿಯೊಂದು ಅಷ್ಟೇ. ಪಂಚೆ ಉಟ್ಕೊಳ್ಳೋರು ಅಂದರೆ ಪ್ಯಾಂಟ್ ಹಾಕ್ಕೊಳ್ಳೋರು ವಿರುದ್ಧ ಅನ್ನೋ ಅರ್ಥದಲ್ಲಿ ತುಂಬ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ಸ್ವಲ್ಪ ಲೈಟಾಗಿ ಹೇಳಿದ್ದಷ್ಟೇ. ಹಾಗೇನಿಲ್ಲ, ಯಾವುದೋ ಸಂದರ್ಭಕ್ಕೆ ಯಾರೋ ಪ್ಯಾಂಟ್ ಹಾಕ್ಕೊಂಡಿರ್ತಾರೆ, ಇನ್ನೊಂದು ಸಂದರ್ಭಕ್ಕೆ ಅವರೇ ಪಂಚೆಯನ್ನು ಉಟ್ಕೊಂಡಿರ್ತಾರೆ, ಅವರೇ ವಿರುದ್ಧವೇ. ಈ ಥರದ ಹುಚ್ಚಾಟಗಳನ್ನು ಕ್ರಿಯೇಟ್ ಮಾಡಿದಾರಲ್ವ. ಹಾಗಾಗಿ ನನಗನ್ಸೋದು, ಕ್ಷಮಾ ಅವರೇ, ಪ್ರಾರಂಭದಲ್ಲೇ ನಾವು ಈ ಥರದ್ದು ಕೆಲವು ರಂಗೋಲಿಗಳನ್ನು ಅಂದರೆ ಗಡಿರೇಖೆಗಳನ್ನು ಹಾಕ್ಕೊಂಡ್ರೆ ಮಾತ್ರವೇ ಚರ್ಚೆ ಅವರ ಅಂಗಳಕ್ಕೆ ಹೋಗಲ್ಲ. ಅಂದರೆ ಯಾರು ಇದನ್ನು ಕ್ರಿಯೇಟ್ ಮಾಡಿರುವಂಥ ನಾನ್ಸೆನ್ಸ್ ಸ್ಕಾಲರ್ಸ್ ಅಂತ ಇದ್ದಾರಲ್ಲ, ಅಂದರೆ ವಿದ್ವಾಂಸರು ಅನ್ನುವ ದೇಶಭಂಜಕರು, ಸಮಾಜ ಭಂಜಕರು, ರಾಷ್ಟ್ರಭಂಜಕರು, ಅವರ ವಲಯಕ್ಕೆ ನಾವು ಹೋಗದಂತೆ ನಮ್ಮ ಪಾಂಡಿತ್ಯದ ಶೀಲವನ್ನು ಕಾಪಾಡಿಕೊಳ್ಳೋದೇ ನಮ್ಮ ಮೊದಲನೇ ಕರ್ತವ್ಯ. ಪಾಂಡಿತ್ಯಕ್ಕೊಂದು ಶೀಲ ಇದೆ ಅಂತ ನಾನು ನಂಬೋನು. ಯಾಕೆಂದ್ರೆ ಇಲ್ಲ ಅಂದರೆ ಒಂದು ಸತಿ ನೀವು ಅವ್ರ ಬೌಂಡ್ರಿಗೆ ಹೋಗಿಬಿಟ್ರೆ, ಬಾಲ್ ಈಸ್ ಇನ್ ದೇರ್ ಕೋರ್ಟ್ ಅಂದಮೇಲೆ ಅವರು 6 or 4 ಹೊಡೆದು ನಮ್ಮನ್ನು ಚಿಂದಿ ಉಡಾಯಿಸ್ಬಿಡ್ತಾರೆ. ಹರೀಶ್ ಜಿ ಅವರಿಗಾಗಲೇ ಹೇಳಿದ ಹಾಗೆ, ಕನ್ನಡದ ಪರ ಸಂಸ್ಕೃತದ ವಿರೋಧಿಯೋ ಅಥವಾ ಸಂಸ್ಕೃತವನ್ನು ಪ್ರತಿಪಾದನೆ ಮಾಡಿದಾಗ ಪ್ರಾದೇಶಿಕ ಭಾಷೆಗಳನ್ನು ಹೆಚ್ಚಾಗಿ ಆತನಿಗೆ ಆಸಕ್ತಿ ಇರೋದಿಲ್ಲ ಅನ್ನುವಂಥದ್ದು ಎಲ್ಲ ಕಡೆ ಅದೊಂದು ನ್ಯಾರೇಟಿವ್ ಇರುವುದು ಹೌದು, ಕಥನ ಇರುವುದು ಹೌದು. ಸಂಸ್ಕೃತ ಭಾರತಿ ವಿಶೇಷವಾಗಿ ಇದನ್ನು ಯಾವ ರೀತಿಯಾಗಿ ನೋಡ್ತಾ ಇದೆ? ಇದಕ್ಕೇನು ಹೇಳಿ? ಅಹಂ ಸಾಮಾನ್ಯತಃ ಸರ್ವದಾ ಸಂಸ್ಕೃತೇನ ವದಾಮಿ. ಹ್ಯಃ ಅಪಿ ಸಂಸ್ಕೃತೇನ ಉಕ್ತವಾನ್, ಕಿಂತು ಅದ್ಯ ಕನ್ನಡೇನ ವದಾಮಿ ಅಸ್ಮಿನ್ ಸತ್ರೆ. ಪ್ರಾದೇಶಿಕತೆ ಅನ್ನೋದು ಇದೆ ನಿಜ, ಆದರೆ ಸಂಸ್ಕೃತ ಎಂಬತಕ್ಕಂಥದ್ದು ಇಡೀ ದೇಶವನ್ನು ಒಟ್ಟಾಗಿ ಹಿಡಿದಿಡ್ತಕ್ಕಂಥ ಒಂದು ಭಾಷೆ. ಹಾಗಂತಂದರೆ ಸಂಸ್ಕೃತದಲ್ಲಿ ಪ್ರಾದೇಶಿಕತೆ ಇಲ್ವಾ ಅಂತ ಪ್ರಶ್ನೆ ಕೇಳಿದರೆ ಅದು ಕೂಡ ಇದ್ದೇ ಇದೆ. ನಿನ್ನೆ ಒಂದು ಸತ್ರದಲ್ಲಿ ಮಾತಾಡ್ತಾ ಹರೀಶ್ ಅವರೇ ಹೇಳ್ತಾ ಇದ್ದರು, ಪಾಣಿನಿಯ ಗ್ರಂಥಕ್ಕೆ ಪತಂಜಲಿ ವಿವರಣೆಯನ್ನು ಬರೆದರು ಅಂತೆಲ್ಲ ಹೇಳಿಕೊಂಡು. ಆ ಪತಂಜಲಿ ಮಹಾಭಾಷ್ಯದಲ್ಲೇ ಒಂದು ಪ್ರಸಂಗ ಬರುತ್ತೆ. ಶವತಿ ಎಂಬತಕ್ಕಂಥ ಒಂದೇ ಕ್ರಿಯಾಪದ ಇದೆ, ಅದಕ್ಕೆ ಕಾಂಬೋಜ ದೇಶದಲ್ಲಿ ಒಂದು ಅರ್ಥ ಇರುತ್ತೆ, ಮತ್ತೊಂದು ದೇಶದಲ್ಲಿ ಮತ್ತೊಂದು ಅರ್ಥ ಇರುತ್ತೆ. ಹೀಗೆ ಒಂದೇ ಶಬ್ದ, ಒಂದೇ ಕ್ರಿಯಾಪದ, ಅದಕ್ಕೆ ಒಂದು ಕಡೆ ಒಂದು ಅರ್ಥ, ಮತ್ತೊಂದು ಕಡೆ ಒಂದು ಅರ್ಥ, ಒಂದು ಪ್ರದೇಶದಲ್ಲಿ ಒಂದು ಅರ್ಥ, ಹೀಗಿರುತ್ತೆ. ಇದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಪ್ರಾದೇಶಿಕತೆ ಎಂಬತಕ್ಕಂಥದ್ದು ಇದ್ದೇ ಇದೆ ನಮ್ಮ ದೇಶದಲ್ಲಿ. ಬರೇ ಕರ್ನಾಟಕವನ್ನು ತೆಗೆದುಕೊಂಡ್ರೂ ಕೂಡ ಇಲ್ಲಿ ಭಾಷೆಗಳಲ್ಲಿ ವೈವಿಧ್ಯ ಇದೆ, ಪ್ರಾದೇಶಿಕತೆ ಅನ್ನೋದು ಇದ್ದೇ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಇಡೀ ದೇಶವನ್ನು ಒಂದು ಕಡೆಗೆ ಹಿಡಿದಿಡಬಹುದಾದಂತಹ ಕೆಲವು ಸಂಗತಿಗಳಿದ್ದಾವೆ. ಅಂಥ ಸಂಗತಿಗಳಲ್ಲಿ ಒಂದು ಅತ್ಯಂತ ಪ್ರಮುಖವಾದ್ದು ಅಂತ ಹೇಳಿದರೆ ಸಂಸ್ಕೃತ. ಇದು ಒಂದು ಭಾವನೆಯಾಗಿತ್ತು ಆರಂಭದ ದಿನಗಳಲ್ಲಿ. ಬರೀ ಭಾವನೆಯಾಗಿ ಯಾಕಿತ್ತು ಅಂತ ಹೇಳಿದರೆ, ನೇರ ಮಾತನ್ನೇ ಆಡ್ತಕ್ಕಂಥ ಪರಂಪರೆ ಇರಲಿಲ್ಲ ಸಾಮಾನ್ಯವಾಗಿ. ನಮ್ಮ ಆಂದೋಲನ ಆರಂಭವಾದ ನಂತರದ ದಿನಗಳಲ್ಲಿ ಇದು ಒಂದು ಟ್ರೆಂಡಾಗಿ ಬೆಳೆಯಿತು. ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಸಂಸ್ಕೃತ ಮಾತನಾಡುವವರು ಹುಟ್ಟುಕೊಂಡ್ರು.
ಅವರು ಎಲ್ಲರಿಗೂ ಕೂಡ ತಮ್ಮ ಪ್ರಾದೇಶಿಕ ಭಾವನೆಗಳನ್ನು ಮರೆತು ನಾವೆಲ್ಲ ಒಂದು ದೇಶದ ಸದಸ್ಯರು ಎಂಬತಕ್ಕಂಥ ಒಂದು ಅನುಭವ ಸಂಸ್ಕೃತದ ಮುಖಾಂತರ ಆಗ್ತಾ ಇದೆ. ಈ ದೃಷ್ಟಿಯಿಂದ ತುಂಬ ಕೊಡುಗೆ ಇದೆ ಅಂತ ನಾನು ಮೊದಲಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹರೀಶ್ ಜಿ, ನೀವು ಈಗಾಗಲೇ ಹೇಳಿದ ಹಾಗೆ ಕೆಲವೊಂದಿಷ್ಟು ಗ್ರೌಂಡ್ ರೂಲ್ಸನ್ನು ಅಥವಾ ಪದಗಳನ್ನು ಅರ್ಥ ಮಾಡ್ಕೊಳ್ಳೋಣ ಅನ್ನುವ ಉದ್ದೇಶದಲ್ಲಿ ಮತ್ತೊಂದೆರಡು ಪದಗಳ ಕ್ಲಾರಿಟಿಯನ್ನು ಕೇಳ್ತೀನಿ. ಇತ್ತೀಚೆಗೆ ಹೊಸದಾಗಿ ಪ್ರಯೋಗಕ್ಕೆ ಬರ್ತಾ ಇರುವಂಥ ಎರಡು ಪದಗಳು ಪ್ರಾದೇಶಿಕತೆ, ಉಪರಾಷ್ಟ್ರೀಯತೆ, ಸಬ್ ನ್ಯಾಷನಲಿಸಮ್. ಮತ್ತು ಇದನ್ನು ಅವರು ಉಪಯೋಗಿಸ್ತಾ ಇರೋದು ಲಿಟ್ರಲಿ ಒಂದಕ್ಕೊಂದು ರೀತಿ ಅಂದರೆ ಸಿನೋನಿಮ್ ರೀತಿಯಲ್ಲಿ ಕೆಲವೊಮ್ಮೆ ಪ್ರಯೋಗ ಮಾಡಿಬಿಟ್ಟಿರ್ತಾರೆ. ಇದು ಸಿನೋನಿಮ್ ಹೌದಾ ಮೊದಲನೇ ಪ್ರಶ್ನೆ. ಅಲ್ಲ ಅನ್ನೋದಾದರೆ ಏನಿದರ ಅರ್ಥ, ಎಲ್ಲಿಂದ ಬಂದಿರುವಂಥದ್ದು? ನೋಡಿ, ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಈಗ ಇವರು ಸಂಸ್ಕೃತ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದವರು, ಅನುವಾದಗಳು ಮಾಡಿದವರು, ಸ್ವಂತ ರಚನೆ ಮಾಡಿದವರು. ನಾನು ಕನ್ನಡದಲ್ಲಿ ಒಂದಷ್ಟು ಬರವಣಿಗೆ ಮಾಡಿದವರು. ಇಲ್ಲಿ ಅನೇಕರು ಬೇರೆ ಬೇರೆ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮಾಡಿದವರು ಇದ್ದಾರೆ. ಅಂದರೆ ಒಂಥರ ಲಿಟರರಿ ಗ್ರೂಪ್ ಅಂತ ಅಂದ್ಕೊಂಡು ನಾವು ಮಾತಾಡೋದಾದರೆ, ನಮ್ಮ ಕರ್ಮ ಏನಿದೆ ಅಂದರೆ, ಕರ್ಮ ಅಂದರೆ ಸಂಸ್ಕೃತದ ಕರ್ಮ ಅಲ್ಲ, ಕನ್ನಡದ ಕರ್ಮ. ಅಲ್ಲೇ ವ್ಯತ್ಯಾಸ ಗೊತ್ತಾಗುತ್ತೆ. ನಮ್ಮ ಕರ್ಮ ಅಂತೀವಲ್ಲ, ಆ ಥರ ನಾವು ವಿ ಟೆನ್ ಟು ಗೋ ಟವರ್ಡ್ ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಬ್ಲಾ 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 ಅಂತ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ. ಆ ಥರ ಏನೇನೋ ಸಬ್ಜೆಕ್ಟ್ಗಳಿದೆಯಲ್ಲ, ನಮ್ದಲ್ಲ. ನಮಗದು ಅರಸಿಕವಾದ ಸಬ್ಜೆಕ್ಟ್ಸ್ ಅಂತಲೂ ಅನಿಸಿದ್ರು ಏನೋ, ಬೇರೆಯವರಿಂದ ನಾವೇನು ಕ್ಷಮೆನೂ ಕೇಳಬೇಕಾಗಿಲ್ಲ. ಅಂದರೆ ನಿಮ್ಮ ಸಬ್ಜೆಕ್ಟ್ ನಿಮಗೆ ರಸವತ್ತಾಗಿರ್ಬೋದು, ನಮಗೆ ತುಂಬ ಬೋರಿಂಗಪ್ಪ ಅನ್ನೋದೊಂದು ಜಗತ್ತು. ಆದರೆ ನಾವು ವಾಪಸ್ ಕನ್ನಡ ಸಂದರ್ಭದಲ್ಲಿ ನೀವು ಪ್ರಶ್ನೆ ತಕ್ಷ ಸಮಯದ ಅಭಾವ ದೃಷ್ಟಿ ನೇರವಾಗಿ ಬರೋದಾದರೆ, ಪ್ರಾದೇಶಿಕತೆ ಅಂದರೆ ಆ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ. ಈಗ ಹಾಸನದಲ್ಲಿ ಅವರೆಕಾಳು ಸಿಗ್ಬೋದು, ಬೆಂಗಳೂರಿನಲ್ಲಿ ಕಡಲೆಕಾಯಿ ಮಾರ್ಬೋದು, ಅಥವಾ ಈ ಭಾಗದಲ್ಲಿ ಕುಚಲಕ್ಕಿ ಮಾಡ್ಬೋದು. ಈ ಥರದ್ದು ಇನ್ನೆಲ್ಲ ಅಪ್ಪಮ್ ಮಾಡ್ಬೋದು. ಇದರೊಳಗಡೆ ಹೋದರೆ ಕೇರಳದಲ್ಲಿ ಅದು ಅವರ ಪ್ರಾದೇಶಿಕವಾದ ಆಹಾರಗಳು. ಆವಾಗಲೇ ಹೇಳಿದಂತೆ ಒಂದಕ್ಕೊಂದದು ವಿರುದ್ಧವಲ್ಲ. ಪ್ರಾದೇಶಿಕ ಅನ್ನೋದು ಎಸೆನ್ಷಿಯಲಿ ಫುಡ್ಡು, ಮಾತು, ಆಮೇಲೆ ಸಂಗೀತ ಅಥವಾ ಹಾಡು, ಹಸೆ, ಜೀವನ, ಅದಕ್ಕೆ ಸಂಬಂಧಪಟ್ಟಿದೆ. ವೇರೇಸ್ ನೀವು ಸಬ್ ನ್ಯಾಷನಲಿಸಮ್, ಉಪರಾಷ್ಟ್ರೀಯತೆ ಅಂತ ಕೇಳಿದ್ರಲ್ವಾ, ರಾಷ್ಟ್ರೀಯತೆ ಅನ್ನುವುದೇ ಅವ್ರು ಹೇಳಿದಂತೆ ಎಲ್ಲವನ್ನೂ ಸೇರಿಸುವುದು ಒಂದು ಅಂಶ ಆದಾಯ ಅಂತ ಇಟ್ಕೊಂಡ್ರೆ, ರಾಷ್ಟ್ರೀಯ ಅನ್ನೋದು ಭಾವದೃಷ್ಟಿಯಿಂದ ಬೇರೆ ಬೇರೆ ದೃಷ್ಟಿಯಿಂದ ನಮ್ಮನ್ನು ಬೆಸೆಯುತ್ತೆ. ಅದ್ರಲ್ಲಿ ಸಂಸ್ಕೃತವೂ ಒಂದು ದೊಡ್ಡ ಪಾತ್ರವನ್ನು ವಹಿಸಿದೆ ಅಂತೆಲ್ಲ ನಾವು ಅಂದ್ಕೊಂಡು, ಈಗ ನಾವಿಬ್ಬರು ಒಂದೇ ವಿಷಯವನ್ನೇ ಬೇರೆ ಬೇರೆ ಮುಖಗಳಲ್ಲಿ ಪ್ರತಿಪಾದಿಸ್ತಿದ್ದೀವಿ ಅಷ್ಟೇ. ಹಂಗೆ ಅಂದ್ಕೊಂಡಾಗ ಉಪರಾಷ್ಟ್ರೀಯತೆ ಅನ್ನುವುದು ಯಾವುದನ್ನು ಪ್ರತಿಭಟಿಸಲು ಹುಟ್ಕೊಳ್ತೋ ಅಂದರೆ, ಯುರೋಪಿಯನ್ ಕಾಂಟೆಕ್ಸ್ಟಲ್ಲಿ ರಾಷ್ಟ್ರೀಯತೆಯನ್ನು ವಿರೋಧ ಮಾಡೋದಕ್ಕೆ ಅಲ್ಲಿ ಉಪರಾಷ್ಟ್ರೀಯತೆ ಹುಟ್ಕೊಳ್ತು. ಈಗ ಲೆಬನಾನ್ ಇದ್ದರೆ ಅಲ್ಲಿ ಉದಾಹರಣೆಗಳಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಇತ್ತು ಅಂದರೆ, ಅಲ್ಲಿ ಯಾರು ನುಸುಳುಕೋರರು ಅಥವಾ ಬೇರೆ ರೀತಿಯಿಂದ ಇಮಿಗ್ರೆಂಟ್ಸ್ ಅಂತ ಬಂದಿದ್ದರೆ ಮುಸ್ಲಿಮರು, ಅವರಲ್ಲಿ ಸಬ್ ನ್ಯಾಷನಲಿಸ್ಟ್ ಆಗ್ತಾರೆ. ಈಗ ಭಾರತದಲ್ಲಿ ವಿಭಜನೆ ಆದಮೇಲೆ ಎಲ್ಲ ಮುಸಲ್ಮಾನರು ಅಲ್ಲೋಗಿ ಹಿಂದೂಗಳ ಈ ಕಡೆ ಬರಬೇಕು ಅಂತ ಡಾಕ್ಟರ್ ಅಂಬೇಡ್ಕರ್ ಹೇಳಿದರು. ಅದಾಗಲಿಲ್ಲ. ಯಾರಿಲ್ಲಿ ಉಳ್ಕೊಂಡ್ರು ಅವರು ನ್ಯಾಚುರಲಿ ನ್ಯಾಷನಲ್ ಲೈಫಿನ ಭಾಗ ಆಗಬೇಕಾಗಿತ್ತು. ಅಂದರೆ ಸಂಸ್ಕೃತವನ್ನೋ, ಹಳೆಗನ್ನಡವನ್ನೋ, ಶಿಲ್ಪಕಲೆಯನ್ನೋ ಹೇಗಿದೆಯೋ ಒಪ್ಕೊಂಡು ಅವರು ಕಲಿಬೇಕಿತ್ತು. ಅವ್ರ ಮನೆಗಳಲ್ಲಿ ಯಾರೋ ಮುಸಲ್ಮಾನರ ಮನೆ, ಕ್ರೈಸ್ತರ ಮನೆಗಳಲ್ಲೂ ಭರತನಾಟ್ಯ ಕಲಿಬೇಕಿತ್ತು, ಸಂಸ್ಕೃತವನ್ನು ಕಲಿಬೇಕಿತ್ತು, ಕಾಳಿದಾಸನ ಕಲಿಬೇಕಿತ್ತು. ಇಮ್ಯಾಜಿನ್ ಮಾಡಿ, ಮುಸಲ್ಮಾನರ ಮನೆಯಲ್ಲಿ ಬೆಳಗ್ಗೆ ಎದ್ರೆ ಕಾಳಿದಾಸನ ಓದ್ತಾ ಇದ್ದಾರೆ. ಇದು ನನ್ನ ದೃಷ್ಟಿಯಲ್ಲಿ ರಾಷ್ಟ್ರೀಯತೆ. ಇವ್ರು ಹೇಳ್ತಿರೋದು ಹಾಗಲ್ಲ. ಇವರು ಜಿಯೋಪೊಲಿಟಿಕಲಿ ಮಾತಾಡ್ತಿರೋದ್ರಿಂದ ಮತ್ತು ಇವತ್ತಿನ ವಿಷಯಕ್ಕೆ ಬರೋದ ಲ್ಯಾಂಗ್ವೇಜ್ ಬೇಸ್ ಮೇಲೆ ಮಾತಾಡ್ತಿರೋದ್ರಿಂದ, ಕರ್ನಾಟಕದಲ್ಲಿ ಹೇಳಲೇಬೇಕಾದ ಹೆಸರು ಡಾಕ್ಟರ್ GS ಶಿವರುದ್ರಪ್ಪನವ್ರದ್ದು. ಉಪರಾಷ್ಟ್ರೀಯತೆ ಅಂತಲೇ ಪುಸ್ತಕ ಬರೆದಿದ್ದಾರೆ, ಲೇಖನ ಬರೆದಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಉಪರಾಷ್ಟ್ರೀಯತೆ ಅಂತ ಅವರ ಸಮಗ್ರ ಸಂಪುಟಗಳಲ್ಲಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಅನೇಕ ಒಳ್ಳೊಳ್ಳೆ ಯೋಜನೆಗಳನ್ನು ಮಾಡಿದ್ದಾರೆ, ಇಲ್ಲ ನಾನು ಹೇಳಲ್ಲ. ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ, ರಾಷ್ಟ್ರೀಯತೆ ಅಂದರೆ ಸಂಸ್ಕೃತ ಅಂತಲೂ, ಅಂದರೆ ಇವತ್ತಿನ ವಿಷಯಕ್ಕೆ ನಾವು ಅದನ್ನು ಫಿಟ್ ಮಾಡಿ ಹೇಳೋದಾದರೆ ಸಂಕ್ಷಿಪ್ತವಾಗಿ, ಕನ್ನಡವೆಂದರೆ ಅದು ಉಪರಾಷ್ಟ್ರೀಯತೆಯ ಒಂದು ಸಂಕೇತವೆಂತಲೂ ಬಂತು. ಅವ್ರದ್ದೇ ವಿಚಾರವನ್ನು ಮುಂದುವರಿಸಿ ಒಂಥರ ಅವರ ಮಾನಸಿಕ ಶಿಷ್ಯನಂತೆ ಇದ್ದ ಪೂರ್ಣಚಂದ್ರ ತೇಜಸ್ವಿ. ಈಗ ನನ್ನ ಮಾತಿನ ಶೈಲಿ ಹಾಗೆ ಹೇಳುವಾಗ ನಾವು ವಿತ್ ಎವಿಡೆನ್ಸ್ ಹೇಳುವಾಗ ವಿತ್ ಪೀಪಲ್ಸ್ ಹೆಸರುಗಳು ಹೇಳಿಬಿಟ್ಟು ಹೇಳಿದ್ರೆ ಮಾತ್ರ ಅದು ವಿದ್ವತ್ಪೂರ್ಣ ಚರ್ಚೆ ಆಗುತ್ತೆ. ಒಬ್ಬರು ಹೇಳಿದ್ರು ಅಂದರೆ ಪ್ರಜಾವಾಣಿ ವರದಿ ಆಗುತ್ತೆ. ಹಂಗೆ ಮಾಡೋಕ್ಕೆ ಬರೋದಿಲ್ಲ ನಮ್ಗೆ. ಆ ಥರ ಖಾಜಿನೇಯ ಮಾಡೋಕ್ಕೆ ಬರೋದಿಲ್ಲ ವಿದ್ವಾಂಸರಾದವ್ರಿಗೆ. ಪೂರ್ಣಚಂದ್ರ ತೇಜಸ್ವಿ ಏನು ಹೇಳ್ತಾರೆ, ಎಸೆನ್ಷಿಯಲಿ ವೈದಿಕ ಚಿಂತನೆ ಮತ್ತು ವೈದಿಕ ಸಾಹಿತ್ಯ ವಿರುದ್ಧದ ಬಂಡಾಯವೇ ಕನ್ನಡ ಸಾಹಿತ್ಯ ಅಂತ ಹೇಳುವಾಗ ಅವ್ರು ಹೇಳ್ತಿರೋದು ಉಪರಾಷ್ಟ್ರೀಯತೆಯನ್ನು. ಯಾರು? ಕನ್ನಡದ ಒಳ್ಳೆ ಕಥೆಗಾರ ತೇಜಸ್ವಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ ನನಗೆ. ಅವ್ರು ಕರ್ವಾಲ ಈಗಲೂ ನಂಗೆ ಇಷ್ಟ.
ಆದರೆ ವಿಚಾರಕ್ಕೆ ಬಂದಾಗ ದಂಡನಲ್ಲಿ ಸೋದರ ಮಾವನೇ ಅಂತ ನಾವೇನು ಯೋಚನೆ ಮಾಡಬೇಕಾಗಿಲ್ಲ. ಅವರೆಷ್ಟು ಧೈರ್ಯವಾಗಿ ಹೇಳ್ತಾರೆ, ನಾವು ಹೇಳ್ತೀವಿ. ಬೇರೆ ಅವರು ಗುರುಗಳಾಗಿದ್ದ ಲೋಹಿಯಾ ಅವರು ಹಾಗೆ ಹೇಳಲಿಲ್ಲ, ಅವರು ಉಪರಾಷ್ಟ್ರೀಯತೆಯನ್ನು ಹೇಳಲಿಲ್ಲ. ಶಿವರುದ್ರಪ್ಪನವರು ಮೋಸ್ಟ್ಲಿ ಸಬ್ ನ್ಯಾಷನಲ್ ಅಂತ ಯುರೋಪಲ್ಲಿರುವಂಥ, ಯಾಕೆ ಬಂತು ಯುರೋಪಲ್ಲಿ ಅಂದರೆ ಲ್ಯಾಂಗ್ವೇಜ್ ಬೇಸ್ಡ್ ಪೊಲಿಟಿಕಲ್ ಸ್ಟೇಟ್ಸ್, ಭಾಷಾ ಆಧಾರಿತ. ಇಂಗ್ಲೆಂಡ್ ಅಂದರೆ ಇಂಗ್ಲೀಷ್ ಮಾತನಾಡೋ ಜನಗಳು ಬಹುಸಂಖ್ಯಾತರಾಗಿರೋ ದೇಶಕ್ಕೆ ಇಂಗ್ಲೆಂಡ್, ಫ್ರೆಂಚ್ ಭಾಷೆ ಮಾತಾಡೋರು ಫ್ರೆಂಚ್, ಅದ್ರ ಬೇರೆ ಇದ್ರೆ ಡೈಲೆಕ್ಟ್ಸ್, ಅದರಲ್ಲಿರುವಂಥ ವೇರಿಯೇಷನ್ಸ್ ಅಂತ ಆಯಿತು. ಹೀಗಾಗಿ ಫ್ರೆಂಚರ ದೇಶದಲ್ಲಿ ಇಂಗ್ಲೀಷ್ ಮಾತಾಡೋನು ಅಲ್ಪಸಂಖ್ಯಾತ ಆಗ್ತಾನೆ. ಅವನೇನಾದರೂ ತನ್ನ ಅಸ್ಮಿತೆಯನ್ನು ಅವನು ಜೋರಾಗಿ ಹೇಳಕ್ಕೆ ಹೋದರೆ ಅವನು ಉಪರಾಷ್ಟ್ರೀಯನಾಗ್ತಾನೆ. ಈ ಕಾನ್ಸೆಪ್ಟು ಕಲಹಕ್ಕೆ, ಸಂಘರ್ಷಕ್ಕೆ ಅಲ್ಲಿ ಕಾರಣ ಆಯಿತು. ನಮ್ಮ ದೇಶದಲ್ಲಿ ಏನಿದೆ, ಉದಾಹರಣೆಗೆ ತುಳುನಾಡು, ಈ ಮಂಗಳೂರು, ಈ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಇಂಗ್ಲೀಷ್ನಲ್ಲಿ 3 ದಿವಸದಿಂದ ನಡೀತಾ ಇದೆ. ಯಾರೂ ಬಂದು ಕೂಗ್ತಿಲ್ವಲ್ಲ ತುಳುನಲ್ಲಿ ಭಾಷಣ ಮಾಡಿ ಅಂತ. ಕೇಳಿದ್ರೆ ಇನ್ನೊಂದು ಗೋಷ್ಠಿ ಅದನ್ನು ಹಾಕ್ಕೋಬೋದು. ಆಲ್ಸೋ ಶೋಭೆ ಶೇಷಾದ್ರಿ ಅವರು ಒಂದು ಲೇಖನದಲ್ಲಿ ನಮ್ಮ ಕಲ್ಚರ್ ಬಗ್ಗೆ ಹೇಳುವಾಗ ನಾಟ್ ಓನ್ಲಿ ಬಟ್ ಆಲ್ಸೋ ಅಂತ ಒಂದು ಹೇಳಿದ್ರು. ಇಲ್ಲಪ್ಪ, ಅವ್ರಿಗೂ ಒಂದು ಜಾಗ ಇದೆ, ಅವ್ರಿಗೂ ಇದೆ. ಅದು ಧಾರ್ಮಿಕವಾಗಿದ್ದರೆ ಅಂದರೆ ಒಪ್ಪತಕ್ಕ ರೀತಿ ಇದ್ದರೆ ಆಗ್ಬೋದು. ಇದು ನಮ್ಮ ದೇಶದಲ್ಲಿ ಬಂದಿದ್ದರಿಂದ ಉಪರಾಷ್ಟ್ರೀಯತೆ ಎನ್ನುವುದು ಲಾಂಗ್ ಟರ್ಮಲ್ಲಿ, ದೀರ್ಘಾವಧಿಯಲ್ಲಿ ಈ ದೇಶವನ್ನು ಹಾಳು ಮಾಡುತ್ತೆ. ಉಪರಾಷ್ಟ್ರೀಯತೆ ಎನ್ನುವುದು ಎಸೆನ್ಷಿಯಲಿ ಭಾಷಾಧಾರಿತ ಸಂಘರ್ಷವನ್ನು, ದ್ವೇಷವನ್ನು, ವೈಷಮ್ಯವನ್ನು ಹುಟ್ಟಾಕೋದೇ ಇದೆ. ತಮಿಳ್ನಾಡು ಬಿಲಾಂಗ್ಸ್ ಟು ತಮಿಳ್ಸ್, ಈ ಥರದ್ದೆಲ್ಲ ವಾದ ಇದೆ ಅಲ್ವಾ, ಇದು ಉಪರಾಷ್ಟ್ರೀಯತೆಯೇ ಇದೆ ಆ್ಯಕ್ಚುಲಿ. ಅವರೇನು ತಮಿಳ್ ಭಾಷೆಯ ಬಗ್ಗಿನ ಪ್ರೀತಿಯಿಂದ ಅದನ್ನೇನು ಹೇಳ್ತಾ ಇಲ್ಲ. ಯಾಕೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟು ಕ್ಲೋಸ್ ಮಾಡ್ತೀನಿ ಈ ಪಾರ್ಟು. ಶಿವಾಜಿ ಗಣೇಶನ್ ಬೆಳಗ್ಗೆ ಕೂಡ ಯಾರೋ ಪ್ರಸ್ತಾಪ ಮಾಡಿದ್ರು. ಶಿವಾಜಿ ಬಗ್ಗೆ ಸಿನಿಮಾ ಮಾಡಿದ್ರು, ಛತ್ರಪತಿ ಶಿವಾಜಿ ಬಗ್ಗೆ. ಅದರಿಂದ ಅವರಿಗೆ ಶಿವಾಜಿ ಗಣೇಶನ್ ಅಂತ ಹೆಸರು ಬಂತು. ಶಿವಾಜಿಗೆ, ಇವರಿಗೆ ಗಣೇಶನ್ಗೆ. ಇವಾಗ ತಮಿಳ್ನಾಡಿನಲ್ಲಿ ನೀವು ಹುಡುಕಿದ್ರೆ ಔಷಧಿಗೂ ಕೂಡ ಸಿನಿಮಾ ಒಂದು ಸಿಕ್ಕಲ್ಲ. ಶಿವಾಜಿ ಸಿನಿಮಾ ತಮಿಳಿನಲ್ಲಿ ಬಂದಂಥದ್ದು, ಅದು ಯಾಕೆ ನಾವು ತೋರಿಸ್ಬೇಕು? ಅವನು ಮರಾಠ. ಅಂದರೆ ಒನ್ಸ್ ಯು ಸಕಮ್ ಟು ದಿ ಪ್ರೆಷರ್ ಆಫ್ ಸಬ್ ನ್ಯಾಷನಲಿಸಮ್, ಉಪರಾಷ್ಟ್ರೀಯತೆ, ಡೆಫಿನೆಟ್ಲಿ ಯು ವಿಲ್ ಬಿಕಮ್ ಆ್ಯಂಟಿ ಸಂಸ್ಕೃತ, ಆ್ಯಂಟಿ ಉಪನಿಷತ್, ಆ್ಯಂಟಿ ವೇದಾಸ್. ನಮ್ಮ ದೇಶದ ಮೂಲ ಸ್ವಭಾವ ಏನಿದೆ ಅದ್ರ ವಿರುದ್ಧ ಹೋಗ್ತೀವಿ. ಇದನ್ನು ಅವ್ರು ಮಾಡಿ ಅವ್ರದ್ದೇ ಪರಂಪರೆಯಲ್ಲಿ ಬಂದಂಥ DR ನಾಗರಾಜ್ ಅವರ ಸಂಸ್ಕೃತಿ ಕಥನ ಪುಸ್ತಕದಲ್ಲಿ ಅಂತ ಕಾಣುತ್ತೆ, ಕನ್ನಡದ ಒಂದು ಸೈನ್ಯ ಅನ್ನೋ ಅರ್ಥದಲ್ಲಿ ಒಂದು ಲೇಖನ ಬರೆದಿದ್ದಾರೆ. ಅದು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ PUCಯಲ್ಲಿ ನಾನು ಪಾಠ ಮಾಡುವಾಗ ಇತ್ತು. ಅದು ಅಂದರೆ ಉಪರಾಷ್ಟ್ರೀಯತೆಯ ಮುಂದಿನ ಹಂತ ನಮ್ಮದೇ ಆಗಿರೋ ಒಂದು ಸೈನ್ಯವನ್ನು ನಾವು ಇಟ್ಕೊಳ್ತೀವಿ ಅಂತ. ಆಮೇಲೆ ನಾನು ಕ್ಲಾಸ್ನಲ್ಲಿ ಕೇಳಿದ್ದೆ, ಇದಕ್ಕೆ ದುಡ್ಡು ಯಾರು ಕೊಡ್ತಾರೆ ಅಂತ. DR ನಾಗರಾಜ್ ಅಂತೂ ದುಡ್ಡು ಕೊಡಲ್ಲ, ಅಥವಾ ಕನ್ನಡ ಡಿಪಾರ್ಟ್ಮೆಂಟ್ ಅವ್ರು ಕೊಡಲ್ಲ. ಕರ್ನಾಟಕ ಸರ್ಕಾರ ಮಿಲಿಟ್ರಿಯನ್ನು ಸಾಕೋಷ್ಟು ದುಡ್ಡಲ್ಲಿದೆ ಸದ್ಯ. ಅವ್ರಿಗೆ KSRTCಗೆ ಈ ಥರ ಮಾಡಿ ಕೂರಿಸಿದ್ದಾರೆ ಇವಾಗ. ಇವತ್ತಿಂದು, ಆ ಕಾಲದಲ್ಲಿ ಇನ್ನೇನೋ ಸಮಸ್ಯೆ ಇತ್ತು. ದೇ ಡೋಂಟ್ ನೋ ಹೌ ಟು ಮ್ಯಾನೇಜ್ ಎ ನೇಷನ್, ಪೊಲಿಟಿಕಲ್ ನೇಷನ್ ನಾನು ಮಾತಾಡ್ತಿರೋದು, ಸ್ಪಿರಿಚುವಲ್ ನೇಷನ್ ಅಲ್ಲ. ಅದನ್ನು ಮ್ಯಾನೇಜ್ ಮಾಡೋದು ಹುಡುಗಾಟದ ವಿಷಯ ಅಲ್ಲ, ಹೇಳ್ಬೋದು. ಅಂದರೆ ಎಸೆನ್ಷಿಯಲಿ ನಾನು ಹೇಳಬೇಕಾದ ಪಾಯಿಂಟು, ಕ್ಷಮಾ ಅವರೇ, ಉಪರಾಷ್ಟ್ರೀಯತೆಯು ಘಾತಕ, ಪ್ರಾದೇಶಿಕತೆಯು ಜಗಳಗಂಟತನದಲ್ಲಿ ಇಲ್ಲದೆ ಹೋದರೆ ಅದು ದೇಶಕ್ಕೆ ಪೂರಕ. ಸೊ ನಾನು ಅರ್ಥ ಮಾಡ್ಕೊಂಡಿರುವಂಥದ್ದು, ಈಗ ಇಡೀ ಭಾರತವನ್ನು, ಅದರ ಅಸ್ಮಿತೆಯನ್ನು ಜೋಡಿಸ್ಲಿಕ್ಕೆ ಆಗುವಂಥದ್ದು ಸಂಸ್ಕೃತದಿಂದ ಮಾತ್ರ ಸಾಧ್ಯನೋ, ಅಥವಾ ಈಗ ಬೇರೆ ಯಾವುದೋ ಭಾಷೆ, ಸಹಜವಾಗಿ ಹೇಳಬೇಕು ಅಂತಂದರೆ ಹಿಂದಿಯನ್ನು ನೀವು ಉಪಯೋಗಿಸಿ ಅನ್ನುವಂಥದ್ದು ಬಂದಾಗ ಅದು ಹೇರಿಕೆ ಅಂತಂದು ಹೇಳಿ ಅನಿಸಿದ್ದುಂಟು. ಸಂಸ್ಕೃತದ ಬಗ್ಗೆನೂ ಆ ರೀತಿ ಕೆಲವೊಬ್ಬರಿಗೆ ಭಾವ ಆ ರೀತಿ ಬಂದಿದ್ದು ಉಂಟು. ಇದಕ್ಕೇನೆ ಅಂದರೆ ಇದನ್ನು ಏನದು ಬೇಸ್ ಅಂತಂದು ಹೇಳಿ ಇಟ್ಕೊಂಡು ಪ್ರಶ್ನೆಗೆ ಬರ್ತೀನಿ. ಪ್ರತಿ ಪ್ರದೇಶದಲ್ಲಿ ಇರುವಂಥ ಭಾಷೆಗೂ ತನ್ನದೇ ಆದಂಥ ಕೆಲವು ಸೊಗಡುಗಳಿರುತ್ತೆ. ಈಗ ಹೋದ ವರ್ಷದ ಸಾಹಿತ್ಯೋತ್ಸವವನ್ನು ನೆನಪಿಸ್ಕೋಬೇಕು ಅಂತಂದರೆ ನಾಕು ತಂತಿ ಬಗ್ಗೆ ಡಾಕ್ಟರ್ GB ಹರೀಶ್ ಅವರು ಪಾಠ ಮಾಡಿದ್ರು. ನಾಕು ತಂತಿಯನ್ನು ಸಂಸ್ಕೃತದೊಳಗೂ ಕಲ್ಪಿಸ್ಕೊಳ್ಳಿಕ್ಕೆ ಆಗ್ಬೋದೋ ಇಲ್ವೋ ಅಂದರೆ, ಒಂದು ರೀತಿಯಲ್ಲಿ ಅದು ಕನ್ನಡಕ್ಕೆ ಬಂದಿರುವಂತಹ ನಾನ್ ಟ್ರಾನ್ಸ್ಲೇಟಬಲ್ ಅಂತಂದು ಹೇಳಿ ನಾವು ಅನ್ಕೋಬಹುದು. ಆ ರೀತಿ ಸಂಸ್ಕೃತ ಪ್ರಾದೇಶಿಕತೆಯನ್ನು ತನ್ನೊಳಗೆ ಸೇರಿಸ್ಕೊಳ್ಳಿಕ್ಕೆ ಏನನ್ನ ಪ್ರಯತ್ನ ಮಾಡಿದೆ ಅಂದರೆ, ಏನೇನು ಭಾಷೆಯಲ್ಲೇ ಅದು ತಾನು ಯಾವ ರೀತಿ ಕನ್ನಡಿಗನಿಗೆ ಹತ್ತಿರ ಆಗಲಿಕ್ಕೆ ಏನು ಮಾಡಿರ್ಬೋದು, ಅಥವಾ ತಮಿಳ್ನಾಡಿನವ್ರಿಗೆ ತಮಿಳಿಗೆ ಹತ್ತಿರ ಆಗಲಿಕ್ಕೆ ಏನು ಮಾಡಿರ್ಬೋದು, ಇದ್ರ ಬಗ್ಗೆ ಏನಾದರೂ ತಾವು ಮಾತಾಡ್ಬೋದಾ? ಒಂದು ಸೂತ್ರದ ಬಗ್ಗೆ ಒಂದೆರಡು ಅಂಶಗಳನ್ನು ಮಾತ್ರ ಹೇಳ್ತೇನೆ. ನಾನು ಬೇರೆ ಒಂದು ಅಂಶ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಈಗ ಪರವಾಗಿಲ್ಲ. ಈಗ ಸಂಸ್ಕೃತ ಎಂಬತಕ್ಕಂಥದ್ದು ನಮ್ಮ ದೇಶದ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಅದು ಅಂತರಂಗದಲ್ಲಿದೆ.
ಯಾವುದೇ ಭಾರತೀಯ ಭಾಷೆ ಆಗಿರಬಹುದು, ಅವೆಲ್ಲವೂ ಕೂಡ ಸಂಸ್ಕೃತದಿಂದ ಪೋಷಿತವಾಗಿವೆ. ಭಾರತೀಯ ಭಾಷೆಗಳು ನಾನು ಹೇಳ್ತಕ್ಕಂಥದ್ದು ಇದು ಹೆಚ್ಚು ಕಡಿಮೆ ಎಲ್ಲರೂ ಒಪ್ಕೊಂಡಿರ್ತಕ್ಕಂಥ ಅಂಶ. ಅದರ ಪ್ರಮಾಣ ಒಂದೊಂದು ಭಾಷೆಯಲ್ಲಿ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಸ್ವಲ್ಪ ಮಟ್ಟಿಗೆ ವಿವಾದ ಇದೆ. ಮಲಯಾಳಿ ಭಾಷೆಯಲ್ಲಿ ಸಂಸ್ಕೃತದ ಪ್ರಭಾವ ತುಂಬ ಇದೆ, ಆದರೆ ತಮಿಳಿನಲ್ಲಿ ಅದು ತುಂಬ ಕಡಿಮೆ ಇದೆ. ಈ ರೀತಿ ವಾದ ವಿವಾದಗಳು ಇದೆ, ಇಲ್ಲ ನಾನು ಹೇಳೋದಿಲ್ಲ. ಈವನ್ ನಮ್ಮ ಈಶಾನ್ಯ ಭಾರತದ ಭಾಷೆಗಳಲ್ಲೂ ಕೂಡ ಸಂಸ್ಕೃತ ಶಬ್ದಗಳಿದೆ, ಪ್ರಯೋಗ ಇದೆ ಅಂತ ಹೇಳ್ಕೊಂಡು ನಮಗೀಗ ಅನುಭವಕ್ಕೆ ಬರ್ತಾ ಇದೆ. ಈಗ ನಮ್ಮ ಸಂಘಟನೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಬೆಳೆದಾಗ ನಮಗದು ಅನುಭವಕ್ಕೆ ಬರ್ತಾ ಇದೆ. ಹೀಗಿರುವಾಗ ನಾವು ಇಡೀ ದೇಶಕ್ಕೆ ಒಂದೇ ರೀತಿಯಾದ ಸಂಸ್ಕೃತವನ್ನು ಮಾಡೋದು ಅಂತ ಇದೆಯಲ್ಲ, ಇದು ಒಂದು ದೃಷ್ಟಿಯಿಂದ ಕಷ್ಟ ಕೂಡ ಹೌದು, ಮತ್ತು ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಇದು ಸಾಧುವೂ ಅಲ್ಲ. ಇಡೀ ದೇಶದ್ದು ಸಂಸ್ಕೃತ ಅಂದರೆ ಇದೆ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಮಾಡಲಿಕ್ಕೂ ತುಂಬ ಕಷ್ಟ ಇದೆ. ಇನ್ನೊಂದು ಅದು ಮಾಡಿದರೆ ಸಾಧುವೂ ಅಲ್ಲ. ಹಾಗಂತ ಕರ್ನಾಟಕದ್ದೊಂದು ಸಂಸ್ಕೃತ, ತಮಿಳುನಾಡಿದ್ದೊಂದು ಸಂಸ್ಕೃತ, ಆಂಧ್ರ ಪ್ರದೇಶದ್ದೊಂದು ಸಂಸ್ಕೃತ ಹೀಗೆ ಮಾಡಿಕೊಳ್ಳೋಣ ಅಂತ ಹೇಳಿದರೆ ಅದರಿಂದ ಕಷ್ಟಗಳು ಜಾಸ್ತಿ ಇದೆ. ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ, ಸಾಮಾನ್ಯವಾಗಿ ಸಾರ್ವದೇಶಿಕವಾಗಿ ಅಂಗೀಕಾರವಾಗಬಲ್ಲಂತಹ ಒಂದಷ್ಟು ಶಬ್ದಗಳು ಅಥವಾ ವಾಕ್ಯರಚನೆಗಳು ಇದನ್ನೆಲ್ಲ ಸಂಗ್ರಹ ಮಾಡಿ ಅದರ ಮುಖಾಂತರ ನಾವೇನು ಅನುವಾದ ಮಾಡ್ತೇವೆ ಇತ್ಯಾದಿ ಎಲ್ಲ ಅದರ ಮುಖಾಂತರ ಮಾಡಿದರೆ ಆವಾಗ ಹೆಚ್ಚು ಅನುಕೂಲ ಆಗ್ಬೋದು. ನಾನು ಒಂದು ಅನುಭವವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಇವತ್ತು ಯಾವ ಪುಸ್ತಕದ ಬಿಡುಗಡೆ ಆಯಿತು, ಸಂದು ಹೋದ ಸಾತ್ವಿಕರು ಅಂತ ಒಂದು ಕನ್ನಡ ಪುಸ್ತಕದ ಬಿಡುಗಡೆ ಆಯಿತು. ಒಬ್ಬರು ಹಿರಿಯರು, 75-80 ವರ್ಷದ ಹಿರಿಯರು ನನ್ನ ಹತ್ರ ಯಾವಾಗಲೂ ಸಂಸ್ಕೃತ ಓದಲಿಕ್ಕೆ ಅಂತ ಇಲ್ಲಿ ಬರ್ತಾಯಿದ್ರು. ಅವ್ರನ್ನ ಸಾಮಾನ್ಯ ವ್ಯಕ್ತಿಯಾಗಿ ನೋಡಿದರೆ ನೀವು ಅತ್ಯಂತ ತೀರ ಸಾಧಾರಣ ವ್ಯಕ್ತಿ. ಆದರೆ ಆತ ಸಂಸ್ಕೃತ ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದರು. ಒಂದು ದಿವಸ ಇಲ್ಲಿ ಸಾಹಿತ್ಯ ಕೇಂದ್ರದಲ್ಲಿ ಹೋಗಿ ಆವರಣ ಪುಸ್ತಕ ಓದಿದರು. ಇದು ಸಂಸ್ಕೃತದಲ್ಲಿ ಬಂದಿದೆ ಅಂತ ಕೇಳಿದೆ, ನಾನು ಓದಬೇಕು, ಅದನ್ನು ಬರೆದವ್ರ ಹತ್ರ ಮಾತಾಡಬೇಕು, ಅನುವಾದ ಮಾಡಿದವರ ಹತ್ರ ಅಂತೇಳಿ ನಮ್ಮ ಕಾರ್ಯಾಲಯಕ್ಕೆ ಬಂದರು. ಆವರಣ ಪುಸ್ತಕ ತೊಗೊಂಡು ಹೋದರು. ಆಮೇಲೆ ನಮ್ಮ ಸಂಸ್ಕೃತ ಭಾರತೀಯ ಹೆಚ್ಚು ಕಡಿಮೆ ಎಲ್ಲ ಪ್ರಕಾಶನಗಳನ್ನು ತೊಗೊಂಡು ಹೋಗುವುದ್ರು, ಓದಿದರು. ಆಮೇಲೆ ಅವರ ವಿಮರ್ಶೆ ಇದೆ, ಕರ್ನಾಟಕದವರು ಅನುವಾದ ಮಾಡುವ ಸಂಸ್ಕೃತಕ್ಕೂ ಅದೇ ಬೇರೆ ರಾಜ್ಯದವರು ಅನುವಾದ ಮಾಡುವ ಸಂಸ್ಕೃತಕ್ಕೂ ವ್ಯತ್ಯಾಸ ಇದೆ. ನನ್ನಂಥ ಓದುಗನಿಗೆ, ಕರ್ನಾಟಕದ ಓದುಗನಿಗೆ ಕರ್ನಾಟಕದ ಲೇಖಕರು ಮಾಡಿದಂತಹ ಅನುವಾದ ಹತ್ತಿರವಾಗುತ್ತೆ. ಇದು ಪ್ರಾಯಶಃ ಪ್ರತಿಯೊಬ್ಬ ರಾಜ್ಯದ ಲೇಖಕರಿಗೆ ಇರ್ಬೋದು ನಾನು ಅಂದ್ಕೊಳ್ತೀನಿ. ಖಂಡಿತ. ಈಗ ಸ್ವಲ್ಪ ವಿಷಯದಿಂದ ಬೇರೆ ಕಡೆಗೆ ಬರ್ತೇನೆ. ಅನೇಕ ಆಂದೋಲನಗಳಾಗಿದ್ದುಂಟು. ಅಂದರೆ ಈಗ ಬಸವಣ್ಣವರು ಸಮಾಜಕ್ಕೆ ಅಂತಂದು ಹೇಳಿ ಮಾಡಿದ್ದು, ಆದರೆ ಅದರಿಂದ ಆಗಿದ್ದು ಕನ್ನಡ ಸಂಪನ್ಮೂಲ ಹೇಗಾಗಿದ್ದು ವಚನ ಸಾಹಿತ್ಯದಿಂದ, ಅಥವಾ ಭಕ್ತಿ ಬಂದಾಗ ದಾಸ ಸಾಹಿತ್ಯ, ಅಲ್ಲಿ ಮಹಾರಾಷ್ಟ್ರನೊಳಗೆ ಅಭಂಗ ಸಾಹಿತ್ಯ, ಈ ರೀತಿ ಇತ್ತೀಚಿನ ದಿನಗಳಲ್ಲಿ ಭಾಷೆಗೆ ಅಂತಂದು ಹೇಳಿ ಅಲ್ಲದೆ ಹೋದರೂ ಬೇರೆ ಯಾವುದಕ್ಕೂ ಒಂದು ಆಂದೋಲನ ಆಗಿದೆ, ಅದರಿಂದ ಭಾಷೆ ಸಮೃದ್ಧಿ ಆಗಿದೆ ಅನ್ನುವಂಥ ಉದಾಹರಣೆಗಳ ಬಗ್ಗೆ ಹೇಳ್ಬೋದಾ? ಕನ್ನಡದಲ್ಲಿ ಮತ್ತು ತಾವು ಸಂಸ್ಕೃತಕ್ಕೆ ಡಿವೈಡ್ ಆಗಿಬಿಟ್ಟಿದೆ ಪ್ರಾಪರ್ಟಿ. ವಿಶ್ವಾಸದೆಲ್ಲ ಸಂಸ್ಕೃತ, ನಮ್ಮದು ಕನ್ನಡ. ಬೈನರಿ ಇಲ್ಲ, ತಮಾಷೆಗಳಿದೆ ನೋಡಿ. ಯಾವುದೇ ಆದ್ರೂ ಪದ ಒಂದೇ ಆದರೂ ಅದನ್ನು ನಾವು ನೋಡುವ ರೀತಿ ವ್ಯತ್ಯಾಸ ಆಗಿದೆ. ಈಗ ಆಂದೋಲನ ಅಥವಾ ಚಳುವಳಿ ಅಂತ ಇತ್ಯಾದಿಗಳನ್ನು ಏನು ಹೇಳ್ತಿದ್ದಾರೆ, ಮೂಮೆಂಟ್ ಅನ್ನೋ ಅರ್ಥದಲ್ಲಿ ಅದು ಇದ್ದದ್ದನ್ನು ಒಂದು ಸರ್ತಿ ಕಲಕಿ ಇನ್ನೇನೋ ಹೊಸದನ್ನು ತರುವ ಒಂದು ಒಳ್ಳೆಯ ಪ್ರಯತ್ನ ಅನ್ನುವ ಅರ್ಥದಲ್ಲಿ ನವೋದಯ ಅದನ್ನು ಚಳುವಳಿ ಅಂತ ಹೇಳೋಕ್ಕಾಗಲ್ಲ. ಮುಂದೆ ಬಂದಿದ್ದೆಲ್ಲ ಐಡಿಯಾಲಜಿ ಬೇಸ್ಡ್ ಕನ್ನಡದಲ್ಲಿ. ನವೋದಯ, ಆಮೇಲೆ ಪ್ರಗತಿಶೀಲ, ಕನ್ನಡದ ಮಟ್ಟಿಗೆ ನಾನು ಹೇಳ್ತಿರೋದು, ಆಮೇಲೆ ನವ್ಯ, ಆಮೇಲೆ ಬಂಡಾಯ, ದಲಿತ, ಆಮೇಲೆ ಸ್ತ್ರೀವಾದ, ಮತ್ತು ಈಗ ಅದು ಒಂಥರ ವಿಚಿತ್ರ ಆಧುನಿಕೋತ್ತರ, ರಾಚನಿಕೋತ್ತರ ಅಂತೆಲ್ಲ ಹೇಳ್ತಾರೆ. ಅದು ಯಾರಿಗೂ ಅರ್ಥ ಆಗಲ್ಲ, ಉತ್ತರೋತ್ತರ ಹೀಗೆ ಒಟ್ಟಿನಲ್ಲಿ ಈ ಥರದೊಂದು 5-6 ಧಾರೆಗಳನ್ನು ಕನ್ನಡದಲ್ಲಿ ಗುರುತಿಸ್ತಾರೆ ಸಾಹಿತ್ಯದಲ್ಲಿ. ಸಹಜವಾಗಿ ಅಲ್ಲಿ ಕಥೆ, ಕಾದಂಬರಿ, ನಾಟಕ ಮತ್ತೊಂದು ಬಂದಿರೋದೆ. ಮತ್ತು ಈ ಕಾಲದಲ್ಲಿ ಬೇಕಾದಷ್ಟು ನ್ಯೂಸ್ ಪೇಪರ್ಗಳು, ಟಿ ವಿ ಮಾಧ್ಯಮಗಳು ಎಲ್ಲವೂ ಕೂಡ ಬೆಳವಣಿಗೆ ಆಗಿದೆ. ಇದೊಂದು ಸ್ಥೂಲವಾದ ಹಿನ್ನೆಲೆ ಇಟ್ಕೊಂಡು ನೋಡಿದ್ರೆ, ನವೋದಯ ಕಾಲದಲ್ಲಿ ಸಂಸ್ಕೃತದ ಪದಗಳು ಇದ್ದು ಅದಕ್ಕೆ ಒಳ್ಳೆಯ ಪರ್ಯಾಯವಾಚಿಯಾದ ಕನ್ನಡ ಪದಗಳಿದ್ದರೆ ಕನ್ನಡ ಪದಗಳನ್ನೇ ಬಳಸೋಣ, ಈ ಮಾತು ಅಂಡರ್ಲೈನ್ ಮಾಡಿ
ಹಾಗಂತ ನಾವು ಸಂಸ್ಕೃತಕ್ಕೆ ವಿರೋಧಿಗಳಲ್ಲ, ಅಥವಾ ನಮ್ಮ ಪರಂಪರೆಯಲ್ಲಿ ಬಂದಿರೋ ಜೈನ ಅಥವಾ ವೀರಶೈವ ಅಥವಾ ವೈದಿಕ ಅಥವಾ ಜಾನಪದ ಇದಕ್ಕೆ ನಾವು ವಿರುದ್ಧವಲ್ಲ. ಪ್ರಯೋಜನ ದೃಷ್ಟಿಯಿಂದ ಆ ಪದಕ್ಕಿಂತ ಇದು ಸುಲಭ. ಡಿ ವಿ ಜಿಯವ್ರ ಬಗ್ಗೆನೇ ಹೇಳುವಾಗ ಅವರೊಂದು ಲೇಖನದಲ್ಲಿ, ಯಾವುದೋ ಒಂದು ಲೇಖನದಲ್ಲಿ ಆಧುನಿಕ ಅಂತ ಒಂದು ಪದ ಬರೆದಿದ್ರು, ಹೆಂಗೆ ಅಧುನಾ ಅಂತ ನರಸಿಂಹಾಚಾರ್ಯ ಎಸ್ ವಿ ನರಸಿಂಹಾಚಾರ್ಯರು ಆಕ್ಷೇಪ ಮಾಡಿ ಅದು ಆಗ ಹೊಸತು ಅಂತ ಬೇಕಾದಷ್ಟು ಪದಗಳು ಕನ್ನಡದಲ್ಲೇ ಇದೆಯಲ್ಲ, ಅದಕ್ಕೆ ಮೂಲವೂ ಸಂಸ್ಕೃತದಲ್ಲಿ ಇರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಜನಕ್ಕೆ ಹೆಚ್ಚು ಹತ್ತಿರ ಆಗತ್ತೆ. ಈ ಥರದ ನೆಲೆಯಲ್ಲಿ ಈಗ ಮಾತೃಭಾಷೆ ಅಂತಲೂ ಬಳಸಿದ್ದಾರೆ ಕನ್ನಡದಲ್ಲಿ, ತಾಯ್ನುಡಿ ಅಂತಲೂ ಬಳಸಿದ್ದಾರೆ, ಮಾತೃಭೂಮಿ ಅಂತಲೂ ಬಳಸಿದ್ದಾರೆ, ತಾಯ್ನೆಲ ಅಂತ ಬಳಸಿದ್ದಾರೆ. ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ಅಂತ ಹೇಳುವಾಗ ಕನ್ನಡವನ್ನು BMC ಅವರು ಹೇಳ್ತಾರೆ. ಅದನ್ನೇ ಬಹಳ ವರ್ಷಗಳಾದಮೇಲೆ ಧರೆಗವ ತರಿಸಿದೆ ಹೇಳುವಾಗ ಭಂಡಾರಿಯವರು, ಚಂದ್ರಶೇಖರ್ ಭಂಡಾರಿಯವರು ಧರೆಗವ ತರಿಸಿದೆ, ಸಂಸ್ಕೃತಿಯಿಂದ ಶುರುವಾಗುತ್ತೆ. ಧರೆಗವ ತರಿಸಿದೆ ಸ್ವರ್ಗದ ಸ್ಪರ್ಧೆಯು ಸುಂದರ ತಾಯ್ನೆಲವು. ನೋಡಿ, ಎಲ್ಲ ಸಂಸ್ಕೃತ ಪದಗಳು. ಆ ಪದ್ಯವನ್ನೇ ಅನಲೈಸಿಸ್ ಮಾಡಿದ್ರೆ ಕೊನೆಯಲ್ಲಿ ತಾಯ್ನೆಲವು. ಅವ್ರಿಗೇನು ಅಲ್ಲಿ ಇನ್ನೊಂದು ಮಾತೃಭೂಮಿ ಅಂತ ಹಾಕಕ್ಕೆ ಇನ್ನೇನೋ ಸಂಸ್ಕೃತ ಪದ ಗೊತ್ತಿಲ್ವೇ, ಹುಡುಕಿದ್ರೆ ಹಾಕ್ತಿದ್ರು. ಅದು ಹತ್ರಕ್ಕಾಗತ್ತೆ ಅಂತ. ಈ ಥರ ಒಂದಕ್ಕೊಂದು ವಿರುದ್ಧವಲ್ಲದಂತೆ ಅದರಲ್ಲಿ ಒಂದು ರಸವನ್ನು, ಒಂದು ಸೂತ್ರವನ್ನು ಕಂಡುಕೊಂಡು ಕುವೆಂಪು ಅವರು, ಬೇಂದ್ರೆಯವರು, ಬೇರೆ ಬೇರೆ ದೊಡ್ಡ ದೊಡ್ಡ ಕವಿಗಳು, ಗೋಪಾಲಕೃಷ್ಣ ಅಡಿಗರಂಥವರು, ಎಷ್ಟು ಬೇಕು ನಮಗೆ ಕನ್ನಡ ಮತ್ತು ಸಂಸ್ಕೃತ ಅನ್ನುವಂಥದ್ದು ಅದ್ರ ಜೊತೆಯಲ್ಲೇ ಬರುವಂತೆ ಅವರು ಮಾಡಿದ್ರು. ಈಗ ಪಡುವಣದ ಗಾಳಿ ಆಡಿದರೆ ತೂಗುವುದು ಅಟ್ಟೆ, ಎಂಥ ಮಾರ್ದನಿ ಎಂಥ ನಕಲು ಕುಣಿತ, ಅಲ್ಲಿ ಪೂರ್ತ ಬಹುತೇಕ ಮಾರ್ದನಿ ಒಂದು ಬಿಟ್ಟರೆ ಮೋಸ್ಟ್ಲಿ ಮಿಕ್ಕಂತೆ ಕನ್ನಡವನ್ನೇ ಅವ್ರು ತರ್ತಾರೆ. ಆದರೆ ಬೇಕಾದಷ್ಟು ಕಡೆಗಳಲ್ಲಿ ಅವರಾಗಲಿ ಕುವೆಂಪು ಅವರಾಗಲಿ ಬೇಕಾದಷ್ಟು ಸಂಸ್ಕೃತವನ್ನು ತರ್ತಾರೆ. ಆ ಕಾಲದಲ್ಲಿ ಕುವೆಂಪು ಅವ್ರ ಬಗ್ಗೆ ಹೇಳಿದ್ರು ಭಾಳ ಸಂಸ್ಕೃತ ಭೂಯಿಷ್ಠವಾದ ರಚನೆಗಳು ಅಂತ. ಪ್ರಾಬ್ಲಮ್ ಇದ್ದಿದ್ದು ಸಂಸ್ಕೃತ ಭೂಯಿಷ್ಠ ರಚನೆ ಬಗ್ಗೆ ಅಲ್ಲ, ಕುವೆಂಪು ಅವರು ಯಾವ ವ್ಯಾಲ್ಯೂಸ್ನ ಅವರ ಆ ಕವನಗಳಲ್ಲಿ ಹೇಳ್ತಿದ್ರಲ್ಲ ಅವು ಎಸೆನ್ಷಿಯಲಿ ಇಂಡಿಯನ್ ವ್ಯಾಲ್ಯೂಸ್ ಆಗಿದ್ದರಿಂದ. ಈಗ ಕದ್ದಿಂಗಿಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ, ಬಹುತೇಕ ಸಂಸ್ಕೃತವೇ. ಒಂಥರ ನಮಗೆ ಕತ್ತಲೆ ರಾತ್ರಿ ಹೇಗಿದೆ, ತುದಿಯಿಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನು ತಬ್ಬಿದೆ ಕಾದಂಬಿನಿ ರಾಜ. ಕಾದಂಬಿನಿ ಮೋಡ ಅಲ್ವಾ, ಕಾದಂಬಿನಿ ಅಂದರೆ ಮೋಡ, ಹೇಳಿ ಗೊತ್ತಾಗುತ್ತೆ. ಅದು ಜನ ಎಂಜಾಯ್ ಮಾಡಿದ್ರಲ್ಲ. ಕಗ್ಗ, DVG ಅವ್ರ ಕಗ್ಗ ಬೇಕಾದಷ್ಟು ಹಳಗನ್ನಡದ ಪ್ರವೃತ್ತಿ, ಸಂಸ್ಕೃತ ಬೇಕಾದಷ್ಟು ಒಂದರೊಳಗೊಂದು ಸೇರಿದೆ. ಅಷ್ಟೂ ಕಗ್ಗವನ್ನು ಬಾಯ್ಪಾಠ ಮಾಡಿ ಕೂತೋರಿದ್ದಾರೆ. DVG ಅವ್ರು ಯಾವುದೋ ಒಂದು ಪ್ರಾರಂಭದ ಎಡಿಷನ್ನಲ್ಲಿ ಅದೆಲ್ಲ ವ್ಯತ್ಯಾಸ ಮಾಡಿ ಇನ್ನೊಂದು ಸ್ವಲ್ಪ ಅದನ್ನು ಸುಷ್ಟು ಅಂದರೆ ಇನ್ನೂ ಚೆಂದ ಮಾಡಿ ಕೊಟ್ಟಾಗ ಕಂಪ್ಲೇಂಟ್ ಮಾಡಿದವರಿದ್ದಾರಂತೆ, ನಾವು ಅದೆಲ್ಲ ಬಾಯ್ಪಾಠ ಮಾಡ್ಕೊಂಡಿದ್ವಿ, ನೀವೆಲ್ಲ ಏರ್ಪೇರ್ ಮಾಡಿಬಿಟ್ಟಿದ್ದೀರ ನಂಬರ್ನ ಅಂತ. ಇವ್ರ ಕಷ್ಟ ಅಂತ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಜನ ಅದನ್ನು ಸ್ವೀಕಾರ ಮಾಡುವ ರೀತಿ ಇದೆಯಲ್ಲ ನವೋದಯದ ಸಂದರ್ಭದಲ್ಲಿ ಅದು ಒಂದಕ್ಕೊಂದು ಪೂರಕವಾಗಿ ಪೋಷಕವಾಗಿ ಹೋಗುವಂತೆ ಇತ್ತು. ಪ್ರಗತಿಶೀಲ ಸಂದರ್ಭಕ್ಕೆ ಬಂದಾಗ ಇದು ಹೆಚ್ಚು ಪ್ರಸ್ತಾಪವೇ ಬರಲಿಲ್ಲ. ಯಾಕೆಂದ್ರೆ ಪ್ರಗತಿಶೀಲರಾದ ಆನಾಕೃಷ್ಣರಾಯರು, ತರಾಸೋರು ಮತ್ತೊಬ್ಬರು ಶಾಸ್ತ್ರ ವಿಷಯಗಳಿಗೆ ಅವ್ರು ಕೈ ಹಾಕಲಿಲ್ಲ ನಾವು ನೋಡಿದಂತೆ. ಪಾಪ ಅವರೆಲ್ಲ ಯಾವ್ಯಾವುದೋ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಿದ್ರು, ಮತ್ತು ಅವರು ಜನ್ಮಜಾತ ನಾವು ಹುಟ್ಟಿನಿಂದ ಬರಹಗಾರರಾಗೇ ಬದುಕಬೇಕು ಅಂತ ಒಂದು ಅಂದರೆ ಭಾಷೆಯಿಂದ ಯಾವುದನ್ನು ಭೈರಪ್ಪನವ್ರು ಹೇಳ್ತಾರೆ ಅದಕ್ಕೆ ಪೂರ್ತಿ ವಿರುದ್ಧವಾದ್ದು. ಸಾಹಿತ್ಯದಿಂದ ಸಮಾಜ ಕ್ರಾಂತಿಯಾಗತ್ತೆ ಅಂತ ನಂಬಿದವರು ಇವರೆಲ್ಲ. ಬಸವರಾಜ್ ಕಟ್ಟಿಮನಿಯವರು, ನಿರಂಜನ, ಈ ಭಾಗದ ನಿರಂಜನ, ಕುಳ್ಕುಂದ ಶಿವರಾಯರು ಎಲ್ಲರೂ ಕೂಡ ಅಂಥ ಪುಸ್ತಕಗಳನ್ನು ಬರೆದರು. ಆದರೆ ಅವರು ಪತ್ರಿಕೋದ್ಯಮದ ಭಾಷೆಯನ್ನವರು ಪಳಗಿಸ್ಕೊಂಡ್ರು. ಪತ್ರಿಕೋದ್ಯಮದಲ್ಲಿದ್ದಂಥ ತೀತಾ ಶರ್ಮರು ಭಾಳ ಫೇಮಸ್ ಉದಾಹರಣೆ. ಅವರು ದುಂಡು ಮೇಜಿನ ಪರಿಷತ್ತು ಅಂತ ಬೇರೆಯವ್ರು ಹೇಳುವಾಗ ಇವರು ಚಕ್ರಗೋಷ್ಠಿ ಅಂತ ಹೇಳಿದ್ರು. ಚಕ್ರಗೋಷ್ಠಿ, ದುಂಡು ಮೇಜಿನ ಪರಿಷತ್, ರೌಂಡ್ ಟೇಬಲ್ ಕಾನ್ಫರೆನ್ಸ್, ಇದರದ ಬೇಕಾದಷ್ಟು ಪದಗಳನ್ನು ಯಾವುದು ಆಲ್ ಇಂಡಿಯಾ ರೇಡಿಯೋ ಅಂತಿದ್ರು, ಆಕಾಶವಾಣಿ ಅಂತ ಬಂತು. ಅದಕ್ಕೆ ಎಷ್ಟು ಚೆನ್ನಾಗಿ ಉಳ್ಕೊಂತಲ್ವ ಕನ್ನಡದಲ್ಲಿ. ಸಂಸ್ಕೃತ ಶಬ್ದವೇ ಅದು, ಯಾರಿಗೂ ಒಂದ್ಸಲ ಹಳ್ಳಿಗಳಲ್ಲೂ ಬಳಸ್ತಾರೆ ಆಕಾಶವಾಣಿ ಅಂಥೇಳಿ. ಯಾವುದು ಸಹಜವಾಗಿ ಕನ್ನಡಕ್ಕೆ ಕೇಳುತ್ತೆ ಅದೇನೇ. ನೀವು ಫೋಟೋಸಿಂಥಸಿಸ್ ಅಂತ ಹೇಳುವಾಗ ತುಂಬ ಜನ ಆಕ್ಷೇಪ ತೆಗೆಯೋದು, ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ತಾರೆ. ನಾವು ಸ್ಕೂಲಲ್ಲಿ ಓದುವಾಗಿತ್ತು. ಈಗಿನ ಅನೇಕರು ಪಾಠ ಮಾಡೋರು ಅದಕ್ಕಿಂತ ಇನ್ನೇನಾದರೂ ಉತ್ತಮವಾದ ಪದ ಸಂಸ್ಕೃತದಿಂದನಾರು ಬರ್ಬೋದು, ಕನ್ನಡದಿಂದನಾರು ಬರ್ಬೋದು, ಅದು ಬರ್ಬೋದು. ಅಂದರೆ ನೆಗೋಷಿಯೇಷನ್ ನಡೀತಾ ಇದೆ ಸಂಸ್ಕೃತದ ಜೊತೆ. ನೆಗೋಷಿಯೇಷನ್ ನಡೀತಾ ಇರೋದು ವಿರುದ್ಧವಾದ ದಿಕ್ಕಿನಲ್ಲ, ಅಥವಾ ನಮ್ಮ ಭಾಷೆಯನ್ನು ಅಥವಾ ನಮ್ಮ ಕಷ್ಟಗಳನ್ನು, ನಮ್ಮ ಬಳಕೆಯ ಕಷ್ಟಗಳನ್ನು ಹೆಚ್ಚು ಸುಗಮ ಮಾಡ್ಕೊಳ್ಳೋಕ್ಕೆ ಹೋದಾಗ ಯಾರಿಗೂ ವಿರೋಧ ಇರಲ್ಲ. ಈಗ ಫ್ರಂಟ್ ಕೌಂಟ್ರ್ ಅಂತಿದೆ ಬ್ಯಾಂಕಲ್ಲಿ, ಅದನ್ನು ಮುಂಗಟ್ಟೆ ಅಂತ ಕರೀತಾರೆ, ಮುಂದಿನ ಕಟ್ಟೆ ಮುಂಗಟ್ಟೆ ಅಂತ ಕರೀತಾರೆ, ಯಾರಿಗೂ ಸಮಸ್ಯೆ ಇಲ್ಲ, ಎಲ್ರಿಗೂ ಅರ್ಥ ಆಗುತ್ತೆ. ಆದರೆ ಮುಂದೆ ನವ್ಯದ ಸಂದರ್ಭದಲ್ಲಿ ಬಂದಾಗ
ಅಲ್ಲಿರುವಂಥ ಕ್ಲಿನಿಕಲ್ ಸೈಕಾಲಜಿ ಇತ್ಯಾದಿಯ ಪದಗಳನ್ನೆಲ್ಲ ಇಲ್ಲಿ ತಂದು ಹೇಳಕ್ಕೆ ಶುರು ಮಾಡಿ ಅನಾಥ ಪ್ರಜ್ಞೆ ಅಂತ ಬಂತು. ಮಿಣಜಿಗಿ ಎನ್ನುವರು ಕನ್ನಡದಲ್ಲಿ ಆ ಪದವನ್ನು ತಂದವರು. ಅನಾಥ ಪ್ರಜ್ಞೆ ಏನು ಅನಾಥ ಪ್ರಜ್ಞೆ ನಮಗಿನ್ನೂ ಅರ್ಥ ಆಗಿಲ್ಲ. ಅನಾಥೋ ದೈವರಕ್ಷಕ ಅನ್ನೋ ದೇಶದಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳೋ ದೇಶದಲ್ಲಿ, ಅಯ್ಯೋ ನಮ್ಮಪ್ಪ, ಅಯ್ಯೋ ನಮ್ಮ ತಂದೆ, ಅಯ್ಯೋ ನಮ್ಮ ತಾಯಿ ಅಂತ ಹೇಳೋ ದೇಶದಲ್ಲಿ ಅನಾಥದ ಕಾನ್ಸೆಪ್ಟ್ ಇನ್ನೂ ನಮ್ಗೆ ಅರ್ಥ ಆಗಿಲ್ಲ. ನವ್ಯ ಸಾಹಿತ್ಯದಲ್ಲಿ ತುಂಬ ಸತಿ ಬಂತು. ಆ ಏಲಿಯನೇಷನ್ ಅಂತ ಕಾಲ್ ಮಾರ್ಕ್ಸ್ ಹೇಳುವಂಥ ಎಕನಾಮಿಕ್ ಕಾನ್ಸೆಪ್ಟು ನಮ್ಗೆ ಹಂಗೆ ಅನಿಸೇ ಇಲ್ವಲ್ಲ. ಅಯ್ಯೋ ಯಾರು ಇಲ್ಲದೆ ಇದ್ರೆ ದೇವ್ರು ಇದ್ದಾನೆ ಬಿಡು ನೋಡ್ಕೊತಾನೆ ಅನ್ನೋದೇ ನಮ್ಮ ಜನ ಹೇಳೋವಂಥದ್ದು. ನಿಂದೇನಿದೆ ಹೋಗಿ ಅವ್ನು ನೋಡ್ಕೊತಾನೆ ಅಂತ, ಕಿತ್ಕೊಳ್ಳೋರು 100 ಜನ ಇದ್ದರೆ ಕೊಡೋನೊಬ್ಬ ಮೇಲ್ಗಡೆ ಒಬ್ಬ ಇದನ್ನು ನೋಡ್ತಿರ್ತಾನೆ ಅನ್ನುವಂಥ ಒಂದು ಮಾತು ನಮ್ಮ ಸಮಾಜದಲ್ಲಿ ಬಂತು. ಆ ಕಾನ್ಸೆಪ್ಟು ನವ್ಯರಲ್ಲಿ ಕಡಿಮೆ ಆಯಿತು. ಅಡಿಗರನ್ನ ಸ್ವಲ್ಪ ಹೊರತುಪಡಿಸಿ ನಾನು ಮಿಕ್ಕವ್ರ ಬಗ್ಗೆ ಹೇಳ್ತಾ ಇರೋದು. ಅಡಿಗರದಕ್ಕೆ ಒಂದು ಕ್ಲಾಸಿಕಲ್ ಎಕ್ಸೆಪ್ಷನ್ ಟು ನವ್ಯ. ಅವ್ರು ನವ್ಯರೂ ಆಗಿದ್ರು ಅಂತ ಹೇಳ್ಬೋದು ಅಷ್ಟೇ ಅಡಿಗರನ್ನ. ಉಳಿದವರಲ್ಲಿ ಅವರು ಸಂಸ್ಕೃತವನ್ನಾಗಲಿ ಭಾರತೀಯ ಭಾಷೆಗಳನ್ನಾಗಲಿ ತರೋದೇ ಇದನ್ನು ವ್ಯಂಗ್ಯ ಮಾಡೋದಕ್ಕೆ. ಅನಂತಮೂರ್ತಿಯ ಸಂಸ್ಕಾರ ತೆಗೆದುಕೊಳ್ಳಿ, ಅಥವಾ ಬೇರೆ ಬೇರೆ ಗಿರಿಯವರ ಪುಸ್ತಕ ಸ್ಥಿತಿಗತಿ ತಗೊಳ್ಳಿ, ಇನ್ನು ಬೇರೆ ಬೇರೆಯವ್ರ ಪುಸ್ತಕಗಳನ್ನು ತೆಗೆದುಕೊಂಡಾಗ ಇದು ಬಂತು. ಬಟ್ ಇದು ಆಗೋ ಸಂದರ್ಭದಲ್ಲೇನೇ ಈ ಯಾವುದೇ ಚಳುವಳಿಗಳಿಗೂ ಸೇರದೇ ಇರುವಂಥ ಒಂದು ರಾಷ್ಟ್ರೀಯ ರೀತಿಯ ಬರವಣಿಗೆ ಗಳಗನಾಥರಿಂದ, ಅಲೂರು ವೆಂಕಟರಾಯರಿಂದ, ಬಾಬು ಕೃಷ್ಣಮೂರ್ತಿಯವರಿಂದ, ಶಿವರಾಮುವಿಂದ, ಹುವೆ ಶೇಷಾದ್ರಿಗಳಿಂದ, ರಾಷ್ಟ್ರೋತ್ಥಾನದವರು ಮಾಡುವ ಭಾರತ ಭಾರತಿಗಳಿಂದ ಬಂತು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ LS ಶೇಷಗಿರಿರಾಯರಿಂದ ಹಿಡಿದು ಆಮೇಲೆ ಬಂದಂಥ ಬೇರೆ ಬೇರೆ ದೊಡ್ಡ ದೊಡ್ಡ ವಿಮರ್ಶಕರು ಇದನ್ನು ಗುರುತಿಸಲಿಲ್ಲ ಅಷ್ಟೇ. ಹೀಗಾಗಿ ಪಾಪ MA BA ಓದುವ ವಿದ್ಯಾರ್ಥಿಗಳಿಗೆ ಹೀಗೊಂದು ನಡೀತು ಅಂತ ಗೊತ್ತಾಗಲಿಲ್ಲ. ಈಗ ಭಾರತ ಭಾರತಿಯವರು ಮಾಡಿದಾಗ 600ಕ್ಕಿಂತ ಹೆಚ್ಚು ಪುಸ್ತಕದಲ್ಲಿ ಯಾರನ್ನು ಬಿಟ್ಟಿದ್ದಾರೆ ಹೇಳಿ? ಗಾಮ ಅಂತ ಒಬ್ಬ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಜಟ್ಟಿ, ಆಮೇಲೆ ಪಾಕಿಸ್ತಾನಕ್ಕೆ ಹೋದ ಅವನ ಬಗ್ಗೆನೂ ಒಂದು ಬರೆದು ಹಾಕಿದ್ದಾರೆ, ಒಂದು ಮಕ್ಕಳ ಪುಸ್ತಕನ. ಮೊಹಮ್ಮದ್ ರಫಿ ಬಗ್ಗೆ ಬರೆದಿದ್ದಾರೆ, ಅದರಲ್ಲಿ ಕ್ರಿಕೆಟ್ನವ್ರ ಬಗ್ಗೆ ಬರೆದಿದ್ದಾರೆ, ಇನ್ನೊಂದು ಹಾಕಿಯವ್ರ ಬಗ್ಗೆ ಬರೆದಿದ್ದಾರೆ, ಸಿನಿಮಾದವ್ರ ಬಗ್ಗೆ ಬರೆದಿದ್ದಾರೆ. ಯಾರನ್ನೂ ಬಿಟ್ಟಿಲ್ಲ. ಆದರೆ ಇದೆಲ್ಲವನ್ನು ಸರಳವಾದ ಭಾಷೆಯಲ್ಲಿ ಬರೆಯುವ ಒಂದು ದೊಡ್ಡ ಕೆಲಸ ಆಯಿತು. ಅಲ್ಲಿ ಭಾಷೆಯ ಒಂದು ಆಯಿತು. ನಿರಂಜನರ ಕಾಲದಲ್ಲಿ ಜ್ಞಾನಗಂಗೋತ್ರಿ ಅಂತ 7 ಸಂಪುಟಗಳು ಮಕ್ಕಳಿಗೆ ಬೇಕಾದ ಕಿರಿಯರ ವಿಶ್ವಕೋಶ, ಅದ್ಭುತವಾದ ರಚನೆ, ಯಾವುದೇ ಭಾಷೆಗೂ ಭೂಷಣವಾದದ್ದು. ನಮ್ಮಂಥವ್ರು ಅನೇಕರು ಸಾವಿರಾರು ಜನ ಅದನ್ನು ಓದಿ ಬೆಳೆದವರು ಆ ಕಾಲದಲ್ಲಿ. ಆ ಚಿತ್ರಗಳೇನೋ, ಆ ಭಾಷೆ ಏನೋ ತುಂಬ ಸುಂದರವಾದ ರೀತಿಯಲ್ಲಿ ವಿಜ್ಞಾನವೇ ಇರ್ಬೋದು, ಭೌತವಿಜ್ಞಾನ ಇರ್ಬೋದು, ರಸಾಯನ, ಮ್ಯಾಥಮೆಟಿಕ್ಸು, ಕಲೆ, ಸಾಹಿತ್ಯ, ಮನುಷ್ಯನ ವಿಕಾಸ ಎಲ್ಲವನ್ನೂ ಕೂಡ ಪಕ್ಷಾತೀತವಾಗಿ, ಪಂಥಾತೀತವಾಗಿ, ವಿಷಯದೃಷ್ಟಿಯಿಂದ ಸುಂದರವಾಗಿ ಮಾಡಿದರು. ಬಟ್ ನಾವು ಯಾವುದನ್ನು ಈಗ ಆಂದೋಲನ ಅಂತ ಮಾತಾಡ್ತಿದ್ದೀವಿ, ಆಂದೋಲನ ಜೀವಿಗಳು ಇದು ಯಾವುದನ್ನು ಕೂಡ ಚೌಕಟ್ಟಿಗೆ ತೆಗೆದುಕೊಳ್ಳಲಿಲ್ಲ. ಕೊನೆಯದಾಗಿ ಬಂದಂಥ ಈ ದಲಿತ ಬಂಡಾಯದ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂದರೆ, ಪಕ್ಕಾ ಒಂದು ಡ್ರೆವಿಡಿಯನ್ ಮೂಮೆಂಟ್ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟು ನಾವು ಸಂಸ್ಕೃತವನ್ನು ವಿರೋಧ ಮಾಡೋದೇನೆ. ನೋವಿದೆ, ನೋವಿಲ್ಲ ಅಂತ ಹೇಳ್ತಿಲ್ಲ, ಅಸ್ಪೃಶ್ಯತೆಯ ನೋವಿದೆ, ನಾನು ಅದನ್ನು ಖಂಡಿತ ತಮಾಷೆ ಮಾಡ್ತಿಲ್ಲ. ಆದರೆ ಅದನ್ನು ಹೇಳುವಾಗ ಅವ್ರು ಶುರು ಮಾಡುವಾಗ ಇಕ್ಕರ್ಲ ಒದಿರ್ಲ, ಈ ನನ್ನ ಮಕ್ಕಳ ಚರ್ಮ ಎಬ್ಬರ್ಲ ಅಂತ ಸಿದ್ಧಲಿಂಗನಲ್ಲಿ ಚೆನ್ನಾಗಿತ್ತು. ಅದು ಪ್ರಾರಂಭದಲ್ಲಿ ಕೇಳಿದಾಗ ಶಾಕ್ ಆಯಿತು, ಇಡೀ ಕರ್ನಾಟಕವೇ ಶಾಕ್ ಆಯಿತು. ಹೊಸಲಿಂಗಪ್ಪನವರ ಬೂಸ ಪ್ರಕರಣದ ಶ್ರಮದಲ್ಲಿ ಅವರು ಕನ್ನಡ ಸಾಹಿತ್ಯದಲ್ಲಿ ಇರೋದೆಲ್ಲ ಬೂಸ, ಕುಮಾರವ್ಯಾಸನಿಂದ ಹಿಡಿದು ಎಲ್ಲ ಬೂಸ ಅಂತ ಹೇಳಿ ಬೇಕಾದಷ್ಟು ವಾದಗಳಾಯಿತು. ಆದರೆ ಉಳಿತ ಆ ಕಾಲದಲ್ಲಿ ಇಟ್ ಕ್ಯಾನ್ ಸ್ಟಿರ್ ದಿ ಎಮೋಷನ್, ಏನೋ ಒಂದಷ್ಟು ನಡಿಬಹುದು. ಆಮೇಲೆ ಉಳಿತ ಈ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ ಸುಟ್ಟಾವನಿನ ಬೆಳ್ಳಿ ಕಿರಣ. ಸಿದ್ಧಲಿಂಗಯ್ಯನವ್ರದ್ದೇ ಪದ್ಯ ಇದು. ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫಾರ್ಮೇಷನ್ನು? ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾದಲ್ಲಿ ಹಾಕಿದ್ದಾರೆ ಇದನ್ನು. ಹೆಂಗೆ ಬಂತಿದ್ದು? ಅವರು ರಿಫೈನ್ ಆದರು. ಆದರೆ ಆ ಚಳುವಳಿಯಲ್ಲಿ ಯಾರು ಚಳುವಳಿ ಜೀವಿಗಳಾಗಿ ಬಂದರು ಅವರು ಅದನ್ನು ರಿಫೈನ್ ಆಗದೆ ಇದರಿಂದ ಏನಾಯಿತು, ಸಂಸ್ಕೃತದ ಬಗ್ಗೆ ಇದ್ದ ವಿರೋಧ ಮುಂದುವರೆದು ಹಳೆಗನ್ನಡದ ಬಗ್ಗೆ ವಿರೋಧ ಆಯಿತು, ಶಬ್ದಮಣಿ ದರ್ಪಣದ ಬಗ್ಗೆ ವಿರೋಧ ಆಯಿತು. ಕರ್ನಾಟಕದ ನನಗೆ ತಿಳಿದಂತೆ ಯಾವ ವಿಶ್ವವಿದ್ಯಾಲಯದಲ್ಲೂ ನಾನು ಈಗಂತೂ ಇಲ್ಲ. ಶಬ್ದಮಣಿ ದರ್ಪಣ ನಾವು ಪೂರ್ತಿ ಟೆಕ್ಸ್ಟ್ ಬುಕ್ಕನ್ನು ಓದಿದ್ದೀನಿ, BA ನಲ್ಲಿ ನಾನು ಪೂರ್ತಿ ಓದಿದ್ದೀನಿ. ಇದು ಇಲ್ಲವೇ ಇಲ್ಲ. ಅದೆಲ್ಲ ರಳ ಕುಳ ಕ್ಷಳ ಎಲ್ಲ ಯಾರಿಗೆ ಬೇಕು ಇವಾಗ? 47 ಆಯ್ತಲ್ಲ ಶುದ್ಧಗೆ ಅಚ್ಚ ಕನ್ನಡಕ್ಕೆ ಈ ಕ್ರಮದಿಂ ಇದೆಲ್ಲ ತಿಳ್ಕೊಂಡು ಶಬ್ದಮಣಿ ದರ್ಪಣ ಓದಿ ಏನಾಗಬೇಕಾಗಿದೆ? ಆಮೇಲೆ ಪಂಪ ಭಾರತ ಓದಿ ಏನಾಗಬೇಕಾಗಿ? ನೋಡಿ, ಒನ್ಸ್ ದಿ ಫಾಲ್ ಸ್ಟಾರ್ಟ್ಸ್ ಯು ಕಾಂಟ್ ಸ್ಟಾಪ್ ಇಟ್ ಇನ್ ಎನಿ ಸಿವಿಲೈಸೇಷನ್. ಕರ್ನಾಟಕದ ನೆಲದಲ್ಲಿ ಒಂದು ಸರ್ತಿ ಸಂಸ್ಕೃತವನ್ನು ವಿರೋಧ ಮಾಡೋಕ್ಕೆ ಶುರು ಮಾಡಿ ಕೊನೆಗೆ ರಾಮಾಯಣ ಮಹಾಭಾರತವು ವಿರೋಧ, ಜೈನ ಕಾವ್ಯಗಳಲ್ಲಿರುವ ಕರ್ಮ ಸಿದ್ಧಾಂತದ್ದು ವಿರೋಧ, ಪ್ರತಿಯೊಂದನ್ನು ವಿರೋಧ ಮಾಡಿಕೊಂಡು ಈಗ ಬಂದು ಉಳ್ಕೊಂಡಿರೋದು
ಈಗ ಒಂದು ವಾಟ್ಸ್ಯಾಪ್ ಕಾಲದ ಸಾಹಿತ್ಯಕ್ಕೆ ಬಂದುಬಿಟ್ಟು ನಮ್ಮ ಸಾಹಿತ್ಯವನ್ನು ಯಾರೂ ಉಳಿಸ್ತಾ ಇಲ್ಲ, ನಮ್ಮ ಕನ್ನಡವನ್ನು ಯಾರೂ ಮಾಡ್ತಿಲ್ಲ ಅಂತ ಹೇಳಿದ್ರೆ, ವೇರಾಸ್ ನನ್ನ ಸಬ್ಜೆಕ್ಟ್ ಅಲ್ಲದೆ ಹೋದ್ರೂ ಸಂಸ್ಕೃತ ಈ ಥರ ಯಾವುದೇ ಸ್ಟೇಟಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲದೆ ಹೋದ್ರೂ ಪ್ರೀತಿಯ ಕಾರಣಕ್ಕೆ ಇಟ್ ಕಂಟಿನ್ಯೂ ಅರ್ತಿ ಅಂತಾರಲ್ಲ ಕನ್ನಡದಲ್ಲಿ, ಹಳೆಗನ್ನಡದಲ್ಲಿ ಅರ್ತಿ ಅಂತಾರೆ, ಪ್ರೀತಿಯ ಕಾರಣಕ್ಕೆ ಅದು ಉಳ್ಕೊಂಡು ಬಂದು ಈ ಭೈರಪ್ಪನವ್ರ ಕಾದಂಬರಿನೇ ಸಂಸ್ಕೃತಕ್ಕಾಗಿದೆ. ಆಯಿತಾ? ಯಾಕಿದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರು ಹಾಡು ಹೇಳಬೇಕಾದ್ರೆ ಪ್ರೀತಿ ಇಲ್ಲದೆ ಹೂವು ಹುಟ್ಟೀತು ಹೇಗೆ ಅಂತೆಲ್ಲ ಹೇಳ್ತಾರೆ. ಬೇರೆ ಭಾಷೆಗಳ ಬಗ್ಗೆ ಯಾಕೆ ಆ ಥರ ವಿರೋಧ ಬಂತು ಅಂತ ಹೇಳಿದ್ರೆ, ಕನ್ನಡಕ್ಕೆ ಆತಂಕಗಳಿರೋದು ಸಂಸ್ಕೃತದಿಂದ, ಕನ್ನಡಕ್ಕೆ ಆತಂಕಗಳಿರೋದು ಉತ್ತರ ಭಾರತದ ಭಾಷೆಗಳಿಂದ, ಕನ್ನಡಕ್ಕೆ ಆತಂಕವಿರೋದು ಇನ್ನೊಂದರಿಂದ ಮತ್ತೊಂದರಿಂದ ಅಂತ ಪ್ರಾದೇಶಿಕತೆಯ ಹೆಸರಿನಲ್ಲಿ ಪ್ರೊಫೆಸರ್ ಎಂ ಕಲಬುರ್ಗಿ ಮತ್ತು ಇತ್ಯಾದಿ ಜನಗಳು ಇದನ್ನು ಹೆಸರು ತೆಗೆದುಕೊಂಡೇ ಹೇಳಬೇಕು ಅಂತ ನಾನು ಹೇಳ್ತಿರೋದು. ಚರ್ಚೆ ಆಗಲಿ ಅಂತ ನಾಳೆ ಇಲ್ಲಿ, ಯಾಕಂದರೆ ಈ ವಿಡಿಯೋ ರಾಜ್ಯದಾದ್ಯಂತ ಹೋಗಲಿ, ಚರ್ಚೆ ನಡೀಲಿ. ಅವರೇನು ಮಾಡಿದ್ರು, ಕೃಷ್ಣದೇವರಾಯ ಕನ್ನಡ ವಿರೋಧಿ ಅಂತ ಪುಸ್ತಕ ಬರೆಯೋಕ್ಕೆ ಶುರು ಮಾಡಿದ್ರು. ಅಂದರೆ ಇವರೇನು ಹಿಸ್ಟ್ರಿ ಓದಿದಾರೋ ಇಲ್ವೋ ಅಂತ ಡೌಟ್ ಬರುತ್ತೆ ನನಗೆ. ಇವರೇ ಹಿಸ್ಟ್ರಿ ಶಾಸನಗಳನ್ನು ಓದಿದವರು, ಎರಡೂ ಭಾಷೆಗಳಿಗೆ ಅವನು ಕರ್ನಾಟಕ ಆಂಧ್ರ ಸಾರ್ವಭೌಮ, ಎಷ್ಟು ಚೆನ್ನಾಗಿ ಅವನು ಮಾಡಿದ್ದಾನೆ. ಅದು ಯಾಕೆ ಅಂದರೆ, ಕನ್ನಡತನವನ್ನು ತೋರಿಸ್ಬೇಕಾದ್ರೆ ನಾವು ಯಾರ್ಯಾರನ್ನ ಕಲ್ಪಿತ ಶತ್ರುಗಳು ಅಂತ ಕರೀತಾರೆ. ಇದನ್ನು ಆಶೀಶ್ ನಂದಿ ಒಂದು ಇಂಟಿಮೇಟ್ ಎನಿಮಿ ಪುಸ್ತಕದಲ್ಲಿ ತುಂಬ ಚೆನ್ನಾಗಿರೋ ಪುಸ್ತಕ. ಕಲ್ಪಿತ ಶತ್ರುಗಳು, ನಿಮ್ಗೆ ಯಾರ ಜೊತೆನೂ ಜಗಳ ಮಾಡೋಕ್ಕೆ ಸಿಗದೆ ಹೋದರೆ ಒಂದಷ್ಟು ಜನನ ಕಲ್ಪಿಸ್ಕೊಂಡ್ಬಿಟ್ಟು ಅವ್ರ ಜೊತೆಯಲ್ಲಿ ಜಗಳ ಮಾಡ್ಕೊಂಡು ಹೋಗೋದನ್ನೇ ಒಂದು ಲಿಂಗ್ವಿಸ್ಟಿಕ್ ಇಂಟೆಲೆಕ್ಚುಯಾಲಿಟಿ ಅಂತ ಇವರೆಲ್ಲ ಮಾಡಿ ಕೂರಿಸ್ಬಿಟ್ಟು, ಆಮೇಲೆ ಇವಾಗ ಪಂಪನ್ನು ಓದೋರಿಲ್ಲ, ರನ್ನನ್ನು ಓದೋರಿಲ್ಲ. ಅಯ್ಯೋ, ನಾನು ಹಿಂಗೆ ಹೇಳಿದೆ ಯಾವುದೋ ಭಾಷಣದಲ್ಲಿ, ಆ ಕಾಲೇಜು ಕರೆದಿದ್ದ ಮೇಸ್ಟ್ರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಹೇಳು, ಸರ್ ಪಂಪ ರನ್ನ ಅಲ್ಲ, ಅವ್ರಿಗೆ ಬೇಂದ್ರೆ ಕುವೆಂಪುನೇ ಹಳಗನ್ನಡದ ಕವಿಗಳು ಅಂತ. ಪಂಪ ನಾನು ಇವಾಗ ಹೇಳಿದ್ನಲ್ಲ, ಕದ್ದಿಂಗಿಳು ಕಗ್ಗತ್ತಲು ಯಾರಿಗೂ ಅರ್ಥ ಆಗುತ್ತೆ? ಈ ಪರಿಸ್ಥಿತಿಗೆ ಬರೋದಕ್ಕೆ ಸಂಸ್ಕೃತದವ್ರು ಕಾರಣವಾ? ಸಂಸ್ಕೃತದವ್ರು ಬಂದು ಕನ್ನಡ ಡಿಪಾರ್ಟ್ಮೆಂಟ್ ಹಾಳು ಮಾಡಿದ್ರು. ಅವ್ರೇನು ಮಾಡಿದ್ರು ಪಾಪ? ತಮಿಳ್ನವ್ರು ಮಾಡಿದ್ರ? ಹರೀಶ್ ಜಿ, ಆ ಪ್ರಶ್ನೆಗೆ ಅವರು ಉತ್ತರ ಕೊಡಲಿ. ಈಗ ಸಂಸ್ಕೃತದವ್ರು ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಮಾತನಾಡೋದಕ್ಕಿಂತನೂ ಹರೀಶರ ಮಾತು ಕೇಳ್ತಾನೆ ಕೂತ್ಕೊಂಬೇಡ ಅಂತ ನನಗೆ ಅನಿಸ್ತಾ ಇದೆ. ಆದರೂ ಕರ್ತವ್ಯ ಬುದ್ಧಿಯಿಂದ ಕೆಲವು ಮಾತುಗಳನ್ನು ಹೇಳ್ತೇನೆ. ಈ ನಮ್ಮದು ಒಂದು ಆಂದೋಲನ ಅಂತ ತಿಳ್ಕೊಂಡ್ರೆ, ಸಂಸ್ಕೃತದ ಪುನರುಜ್ಜೀವನಕ್ಕಾಗಿ ಸಂಸ್ಕೃತ ಸಂಭಾಷಣಾ ಆಂದೋಲನ, ಅದರ ಸ್ವಲ್ಪ ಬೇರೆ ಥರದ್ದು, ನೀವು ಹೇಳಿದ ಆ ಥರದ್ದಲ್ಲ ಇದು. ಇದರಿಂದ ಸಂಸ್ಕೃತ ಭಾಷೆಯ ಬೆಳವಣಿಗೆಗೆ ತುಂಬ ಒಳ್ಳೆಯವರು. ಹೌದಪ್ಪ, ಸಂಸ್ಕೃತ ಭಾಷೆಯ ಬೆಳವಣಿಗೆಗೆ ಹೇಗೆ ಕಾರಣ ಆಗಿದೆ, ಇದನ್ನು ನಾನು ಎರಡು ನೆಲೆಗಳಲ್ಲಿ ವಿಚಾರ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದೇನಂತ ಹೇಳಿದರೆ, ನೀವು ಸಾಹಿತ್ಯದ ಬಗ್ಗೆ ಹೇಳಿದರು. ಈ ಕನ್ನಡ ಭಾಷೆ ಇತ್ತೀಚಿನ ವರ್ಷಗಳಲ್ಲಿ, ನವೋದಯದ ಕಾಲದ ನಂತರ, ಅದಕ್ಕಿಂತ ಸ್ವಲ್ಪ ಮೊದಲಿಂದನೂ ವಿಭಿನ್ನ ಮುಖಗಳಲ್ಲಿ ಬೆಳ್ಕೊಂಡು ಬಂತು. ಪ್ರಾಯಶಃ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೃತಿಗಳು ಸೃಷ್ಟಿಯಾದವು. ಆದರೆ ಒಂದು ದೃಷ್ಟಿಯಿಂದ ಸಂಸ್ಕೃತದಲ್ಲಿ ಅಂಥದ್ದು ಇರಲಿಲ್ಲ, ನಾನು ಹೇಳ್ತಾ ಇಲ್ಲ, ಗಣೇಶರಿಯಲ್ಲಿದ್ದಾರೆ, ಅದರಿಂದ ಭಯದಿಂದಲೇ ಹೇಳ್ತಾ ಇದ್ದೇನೆ ನಾನು. ಸಂಸ್ಕೃತದಲ್ಲಿ ಭಿನ್ನ ಭಿನ್ನ ವೈವಿಧ್ಯಪೂರ್ಣ ಸಾಹಿತ್ಯ ಇತ್ತೆ. ಆದರೂ ಸಹ ಹೇಗೆ ಕನ್ನಡ ಭಾಷೆ ಸಣ್ಣ ಕಥೆ ಎಂಬುದನ್ನು ಇಂಗ್ಲೀಷ್ನಿಂದ ತಗೊಳ್ತು ಅಂತ ಹೇಳ್ತಾರೆ, ಅಂಥ ಕೆಲವು ಸಾಹಿತ್ಯದ ವೈವಿಧ್ಯಗಳು ಕನ್ನಡಕ್ಕೆ ಬೇರೆ ಭಾಷೆಯಿಂದ ಬಂತು. ಸಂಸ್ಕೃತದಲ್ಲೂ ಇತ್ತು ಅಂತ ಹೇಳ್ತಾರೆ, ಆದರೆ ಈ ರೀತಿ ಸಣ್ಣ ಕಥೆ ಅಂತ ಏನು ಹೇಳ್ತೇವೆ, ಅಥವಾ ಹಾಯ್ಕು ಅಂತ ಏನು ಹೇಳ್ತಾರೆ, ಇಂಥ ಎಲ್ಲ ವೈವಿಧ್ಯ ಎಂಬತಕ್ಕಂಥದ್ದು ಸಂಸ್ಕೃತದಲ್ಲಿ ಇರಲಿಲ್ಲ. ಯಾಕಿರಲಿಲ್ಲ? ಯಾರಾದರೂ ಓದೋರು ಬೇಕಲ್ಲ. ಓದೋರೇ ಇಲ್ಲ ಅಂತಾದರೆ ಅಂಥ ಸಾಹಿತ್ಯ ಏಕೆ ನಿರ್ಮಾಣ ಆಗುತ್ತೆ? ಯಾರು ಓದೋರಿಲ್ಲ ಅಂತಂದರೆ ಪ್ರಾಯಶಃ ಯಾರೂ ಬರೀಲಿಕ್ಕೆ ಹೋಗೋದಿಲ್ಲ. ತುಂಬ ಜನ ಹೇಳ್ತಾರೆ, ನಾನು ಏನು ಬರೀತೇನೆ ಇದು ಬರೇ ನನ್ನ ಸ್ವಂತ ಸುಖಾಯ ಅಂತ ಹೇಳ್ತಾರೆ. ನಾನು ಅವರಿಗೆ ಒಂದು ಪ್ರಶ್ನೆ ಕೇಳ್ತೇನೆ ಯಾವಾಗಲೂ, ನೀವು ಸ್ವಂತ ಸುಖಾಯ ಅನ್ನೋದೇ ನೀವು ಬರೆದಿದ್ದು ಹೌದು ಅಂತಾದರೆ ಯಾಕೆ ಪಬ್ಲಿಷ್ ಮಾಡಬೇಕು? ತಮ್ಮ ಡೈರಿಯಲ್ಲಿ ಇದ್ದರೆ ಸಾಕಲ್ವಾ? ಅಂದರೆ ಸ್ವಂತ ಸುಖಾಯ ಅಂತ ಅಲ್ಲ, ಅದು ಹೌದು ಸ್ವಂತ ಸುಖಾಯ, ಆದರೂ ಒಂದು 4-6 ಜನಕ್ಕಾದರೂ ತಲುಪಬೇಕು, ಅದೇನು ತಪ್ಪಲ್ಲ. ಅದು ಆ ದೃಷ್ಟಿಯಿಂದ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾರೆ. ಸಂಸ್ಕೃತದಲ್ಲೂ ಕೂಡ ಆ ರೀತಿಯ ಸಾಹಿತ್ಯ ಸೃಷ್ಟಿ ಮಾಡಬೇಕು ಅಂತ ಯಾಕೆ ನಮಗನ್ಸಿತು? ಕೇಳೋರಿದ್ದಾರೆ. ಆಂದೋಲನದ ಕಾರಣದಿಂದಾಗಿ ಸಂಸ್ಕೃತದಲ್ಲಿ ಈ ಬಗೆಯ ಸಾಹಿತ್ಯವನ್ನು ಅಪೇಕ್ಷೆ ಪಡುವವರು ಹುಟ್ಟುಕೊಂಡ್ರು.
ಕನ್ನಡದಲ್ಲಿ ಇಂಥದ್ದಿದೆ, ಸಂಸ್ಕೃತದಲ್ಲಿ ಒಂದೂ ಇಲ್ಲ, ಇದೆಯಾ ತೋರಿಸಿ. ದೊಡ್ಡ ದೊಡ್ಡ ಕಾವ್ಯಗಳಿದೆ, ಇಲ್ಲ ಅನ್ನೋ ಹೇಳೋದಿಲ್ಲ. ಆದರೆ ಸಾಮಾನ್ಯ ಭಾಷಾಭ್ಯಾಸ ಮಾಡ್ತಾ ಇರ್ತಕ್ಕಂಥವನಿಗೆ ಅರ್ಥವಾಗುವ ರೀತಿಯಲ್ಲಿರ್ತಕ್ಕಂಥ ಸಂಸ್ಕೃತದಲ್ಲಿ ರಚಿತವಾದ ಗ್ರಂಥಗಳು ಬೇಕು. ಹಾಗಾಗಿ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೂಡ ನಾವು ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಕಾರ್ಯಕರ್ತರಿಗೆ ಪ್ರೇರಣೆ ಕೊಟ್ಟು, ಅದು ಎರಡು ರೀತಿ. ಸ್ವಯಂ ತಾನೇ ಯೋಚನೆ ಮಾಡಿ ಬರೀತಕ್ಕಂಥದ್ದು ಒಂದು ರೀತಿ. ಇನ್ನು ಅಂಥದ್ದಿಲ್ಲ ಅಂತಂದರೆ ನೀವು ಬೇರೆ ಭಾಷೆಗಳಲ್ಲಿ, ಉದಾಹರಣೆ ಕನ್ನಡದ ಹೇಳಿದೆನು, ಕನ್ನಡದಲ್ಲಿ ಉತ್ತಮವಾದ ಸಾಹಿತ್ಯ ಅಂತ ಏನಿದೆ ಅಂಥದ್ದನ್ನು ಸಂಸ್ಕೃತದಲ್ಲಿ ಈಗ ಕಾಲಕ್ಕಪೇಕ್ಷಿತವಾಗಿ ರೀತಿಯಲ್ಲಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅನುವಾದ ಮಾಡಿಕೊಡೋಣ. ಅದಕ್ಕೆ ನಾವು ಭೈರಪ್ಪನವರಂಥ ಕಾದಂಬರಿಗಳನ್ನ ಇಟ್ಟುಕೊಂಡು ಅದನ್ನು ಅನುವಾದ ಮಾಡಲಿಕ್ಕೆ ಶುರು ಮಾಡಿದ್ದು. ಸೊ ಇದು ಸಾಹಿತ್ಯದ ಪ್ರಕಾರಗಳ ನೆಲೆಯಲ್ಲಿ ಒಂದು. ಮತ್ತೊಂದು ನೆಲೆಯಲ್ಲಿ ನಾನು ಹೇಳೋದು ಅಂತ ಹೇಳಿದರೆ, ಹೇಗೆ ಬೆಳವಣಿಗೆ ಆಯಿತು ಅಂತ ಹೇಳಿದರೆ, ಸಂಸ್ಕೃತ ಶಬ್ದಗಳು ಹೇಗೆ ಸಾಹಿತ್ಯದ ಬಗ್ಗೆ ಹೇಳಿದೆ ಹಾಗೆ ಸಂಸ್ಕೃತ ಶಬ್ದಗಳು, ಹೊಸ ಹೊಸ ಶಬ್ದಗಳು ಬೇಕು ಅಂತ ಯಾರಿಗಾರು ಯಾವಾಗ ಅನಿಸುತ್ತೆ? ಅದರ ಪ್ರಯೋಗ ಮಾಡಬೇಕು ಅಂತ ಅನಿಸಿದಾಗ ಹೊಸ ಶಬ್ದಗಳು ಬೇಕು ಅಂತ ಅನಿಸುತ್ತೆ. ಪ್ರಯೋಗವೇ ಮಾಡದೇ ಇದ್ದರೆ ಆ ಶಬ್ದಗಳ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಶಬ್ದಗಳ ಪ್ರಯೋಗ ಮಾಡಬೇಕು ಅಂತ ಅನಿಸಿದಾಗ ಎಲ್ಲಿಂದ ಈ ಶಬ್ದವನ್ನು ತರೋದು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು. ಈ ಹೊಸ ಶಬ್ದಗಳ ಬಗ್ಗೆ ಎರಡು ವಿಧ. ಒಂದು ನಮ್ಮ ಪ್ರಾಚೀನ ಗ್ರಂಥಗಳಲ್ಲೇ ಇದ್ದಂತಹ ಬಹುಕಾಲದಿಂದ ಬಳಕೆಯಲ್ಲಿ ಇಲ್ಲದೆ ಇರತಕ್ಕಂತಹ ಶಬ್ದಗಳನ್ನು ಪುನಃ ಹುಡುಕಿ ತಂದು ವ್ಯವಹಾರಕ್ಕೆ ತರ್ತಕ್ಕಂಥದ್ದು. ಇದು ಒಂದು ಮಾರ್ಗ. ಅಂದರೆ ಈ ಶಬ್ದಗಳ ಸಂಸ್ಕೃತದಲ್ಲಿ ಇದೆ, ಅದರ ಮಧ್ಯೆ ನೂರಾರು ವರ್ಷಗಳು ಸಂಭಾಷಣೆಯಿಂದ ಬಿಟ್ಟೋಗಿತ್ತು ಅನ್ನೋ ಕಾರಣಕ್ಕಾಗಿ ಇದು ವ್ಯವಹಾರದಲ್ಲಿಲ್ಲ. ಅಂಥ ಶಬ್ದಗಳನ್ನು ತರ್ತಕ್ಕಂಥದ್ದು ಒಂದು. ನಾನು ಒಂದು ಉದಾಹರಣೆ ಕೊಡ್ತೇನೆ. ಕೆಲವು ವರ್ಷಗಳ ಕಾಲ ಸಂಭಾಷಣಾ ಸಂದೇಶ ಅನ್ನೋ ಪತ್ರಿಕೆಗೆ ನಾನು ಸಂಪಾದಕ ಕೆಲಸ ಮಾಡಿದೆ. ನಾವು ಒಂದು ಸಲ ಇದಕ್ಕೆ ಬೇರೆ ಬೇರೆ ತಿಂಗಳು ಬೇರೆ ಬೇರೆ ವಿಶೇಷಾಂಕಗಳನ್ನು ತರಬೇಕು ಅಂತ ವಿಚಾರ ಮಾಡೋದು. ಒಂದು ತಿಂಗಳಲ್ಲಿ ಪತ್ತೇದಾರಿ ಕಥೆಗಳ ವಿಶೇಷಾಂಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಸಂಸ್ಕೃತದಲ್ಲಿ ಪತ್ತೇದಾರ ಅಂತ ಹೇಗೆ ಹೇಳಬೇಕು? ಶಬ್ದ ಇಲ್ಲ ಅಂತಿಲ್ಲ. ಗೂಢಚಾರ ಅಂತ ಹೇಳ್ಬೋದು, ಗೂಢಚಾರ ಅಂತ ಹೇಳ್ಬೋದು, ಪ್ರಣೀತಿ ಅಂತ ಹೇಳ್ಬೋದು, ಇಂಥದ್ದೆಲ್ಲ ಇದೆ. ಆದರೆ ಯೋಗ್ಯವಾದ ಶಬ್ದ ಇರಬೇಕು, ಸರಳವಾಗಿರಬೇಕು. ಅದಕ್ಕೆ ಹುಡುಕಿ ಒಬ್ಬರು ಕಾರ್ಯಕರ್ತರು ಸ್ಪಶಃ ಅಂತ ಒಂದು ಅತ್ಯುತ್ತಮವಾದ ಶಬ್ದ ಇದೆ ಅಂತ ಹೇಳಿದರು. ನಾವು ಆಮೇಲೆ ಸಂಸ್ಕೃತದಲ್ಲಿ ಸ್ಪಶಕಥಾ ವಿಶೇಷಾಂಕ ಅಂತ ಮಾಡಿದ್ದು. ಅದು ತುಂಬ ಕ್ಲಿಕ್ ಆಯಿತು. ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಸ್ಪಶಕಥಾ ಎಂಬತಕ್ಕಂಥ ಶಬ್ದ ಅತ್ಯಂತ ಜನಪ್ರಿಯ ಆಯಿತು. ಇನ್ನು ಸಾಹಿತ್ಯ ಪ್ರಕಾರಗಳಲ್ಲಿ ಈಗ ಸಣ್ಣ ಕಥೆ ಇದೆ, ಇದಕ್ಕೂ ಸಣ್ಣ ಕಥೆ ಪುಟ ಕಥೆ ಅಂತ ಅದಿದೆ, ಅದಕ್ಕೂ ಸಣ್ಣ ಕಥೆ ಮಿನಿ ಕಥೆ ಇದೆ. ಮಿನಿ ಕಥೆ ಅಂತ ಸಂಸ್ಕೃತದಲ್ಲಿ ಹೇಗೆ ಹೇಳೋದು? ನಮಗೆ ಬಹಳ ಸಮಸ್ಯೆ ಆಯಿತು ಇದಕ್ಕೆ. ಮತ್ತು ಪಂಡಿತರ ಹತ್ರ ಎಲ್ಲ ಚರ್ಚೆ ಮಾಡಿದಾಗ ಈ ಟೀಕೆಗಳಿರುತ್ತೆ, ಅದರಲ್ಲಿ ಅತ್ಯಂತ ಸಣ್ಣದಾದ ಟೀಕೆಗೆ ಟುಪ್ ಟೀಕಾ ವೇದಾಂತದಲ್ಲಿ ಪ್ರಯೋಗ ಇದೆಯಂತೆ. ಈ ಟುಪ್ ಶಬ್ದದ ಬಳಕೆ ಹೀಗಿದೆ, ಇದನ್ನು ನಾವು ಸಂಸ್ಕೃತಕ್ಕೆ ತಂದುಕೊಳ್ಬೋದು, ಸಂಸ್ಕೃತದ್ದೇ ಶಬ್ದ. ಅಲ್ಲಿಂದ ನಾವು ಟುಪ್ ಕಥಾ ಅಂತ ಶುರು ಮಾಡಿಕೊಂಡು. ಸೊ ಹೀಗೆ ಅವಶ್ಯಕತೆ ಬಂತು. ಅವಶ್ಯಕತೆ ಬಂದಾಗ ಶಬ್ದಗಳನ್ನು ಎಲ್ಲೆಂದೋ ಹುಡುಕಿ ತಂದು, ಇದು ಒಂದನೇ ವಿಧಾನ. ಎರಡನೇದು ನಿರ್ಮಾಣ ಮಾಡೋದು ಹೊಸದಾಗಿ. ಕಾಲಕ್ಕೆ ಅವಶ್ಯಕತೆ ಇದೆ, ಅದು ಮಾಡಲಿಕ್ಕೆ ನಮ್ಮ ಹತ್ರ ಸಾಮಗ್ರಿ ಬೇಕಾದಷ್ಟಿದೆ. ನಿಜ, ಹಿಂದಿನ ಕಾಲದಲ್ಲಿ ಕಂಪ್ಯೂಟರ್ ಇರಲಿಲ್ಲ, ಇವತ್ತು ಹಾರ್ಡ್ವೇರು ಸಾಫ್ಟ್ವೇರ್ ಎಲ್ಲ ಇರಲಿಲ್ಲ, ಈ ವಸ್ತುಗಳೆಲ್ಲ ಇರಲಿಲ್ಲ ನಿಜ. ಆದರೆ ಇದನ್ನು ಹೇಳಬಲ್ಲ ಶಬ್ದಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಸಾಮರ್ಥ್ಯ ಸಂಸ್ಕೃತದಲ್ಲಿದೆ. 2000ಕ್ಕೂ ಮಿಕ್ಕು ಧಾತುಗಳಿದ್ದಾವೆ, ಪ್ರತ್ಯಯಗಳಿದ್ದಾವೆ. ಅವುಗಳನ್ನು ಸೇರಿಸಿಕೊಂಡ್ರೆ ನಾವು ಶಬ್ದಗಳನ್ನು ನಿರ್ಮಾಣ ಮಾಡಬಹುದು. ಇದಕ್ಕೆ ಒಂದು ಅವಕಾಶ ಇದೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಶಬ್ದ ನಿರ್ಮಾಣ ಮಾಡಿಸಿದೆವು. ವೈಯಾಕರಣರು ಮಾಡಿಕೊಟ್ರು, ಅದರ ಮುಖಾಂತರ ಶಬ್ದಗಳ ಸೃಷ್ಟಿಯಾಯಿತು. ಈ ರೀತಿ ಹೊಸ ಪದಗಳನ್ನು ಟಂಕಿಸ್ಲಿಕ್ಕೆ ಆಗ್ತದೆ. ಅನುಕೂಲ ಆಯಿತು. ಖಂಡಿತ. ಸಮಯದ ಅಭಾವ, 3 ಪ್ರಶ್ನೆಗಳಿಗೆ ಅವಕಾಶ. ಪ್ರಶ್ನೆ ಚುಟುಕಾಗಿರಲಿ, ಒಂದೇ ವಾಕ್ಯದಲ್ಲಿ ಪ್ರಶ್ನೆ ಇರಲಿ. ತುಪ್ಪಾಗಿರಲಿ. ನಮಸ್ಕಾರ. ನನ್ನ ಪ್ರಶ್ನೆ ಹರೀಶ್ ಸರ್ಗೆ. ಸರ್, ನಾವು ಭಾಷೆಯ ಹೆಸರಲ್ಲಿ ಶಿವಾಜಿಯನ್ನು ವಿರೋಧ ಮಾಡೋದನ್ನು ಬಹಳಷ್ಟು ನೋಡ್ತೀವಿ. ನನಗೆ ಇರುವಂಥ ಒಂದು ಡೌಟ್ ಅಂದರೆ, ಬಹಳಷ್ಟಿದೆ, ಸದ್ಯಕ್ಕೆ ಒಂದನ್ನು ಕೇಳ್ತೀನಿ. ಶಿವಾಜಿಯನ್ನು ವಿರೋಧ ಮಾಡುವಂಥದ್ದು ಭಾಷೆಗಾಗಿಯಾ ಅಥವಾ ಮೊಘಲರ ವಿರುದ್ಧ ಹೋರಾಟ ಮಾಡಿದ್ದ ಅನ್ನೋ ಕಾರಣಕ್ಕಾಗಿಯಾ ಅಂತ? ಯಾಕಂತಂದರೆ ನೋಡಿ, ಅಂಬೇಡ್ಕರ್ ಅವರ ಮಾತೃಭಾಷೆ ಕೂಡ ಮರಾಠಿಯೇ.
ನೀವು ಈ ಭಾಷೆಯ ಹೆಸರಲ್ಲಿ, ಪ್ರಾದೇಶಿಕತೆಯ ಹೆಸರಲ್ಲಿ ವಿರೋಧ ಮಾಡುವಂಥವರು ಅಂಬೇಡ್ಕರನ್ನು ಯಾವತ್ತೂ ವಿರೋಧ ಮಾಡೋದಿಲ್ಲ, ಶಿವಾಜಿಯನ್ನು ವಿರೋಧ ಮಾಡ್ತಾರೆ. ಹಾಗಾಗಿ ನಿಮ್ಮ ಅಭಿಪ್ರಾಯ? ಬೇಸಿಕಲಿ ಏನಂತ ಹೇಳಿದ್ರೆ, ನೇಮ್ ಎ ಡಾಗ್ ಆ್ಯಂಡ್ ಹ್ಯಾಂಗ್ ಇಟ್ ಅಂತ. ಮೊದಲು ಯಾರನ್ನು ಮುಗಿಸೋದು ಅಂತ ಡಿಸೈಡ್ ಮಾಡಿಬಿಡೋದು, ಆಮೇಲೆ ಅವ್ರಿಗೆ ಕೆಲವೆಲ್ಲ ಕ್ರಿಮಿನಲ್ ಚಾರ್ಜಸ್ ಹಾಕೋದು. ಅದು ನೋಡಿ, ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಅವನು ಶೂದ್ರ ಜಾತಿಯಲ್ಲಿ ಬಂದವನು ಶಿವಾಜಿ ಮಹಾರಾಜ, ಭೋಸ್ಲೆ. ಹಾಗಾಗಿ ಅಂದರೆ ಅವ್ರದ್ದೇ ಆ ರೀತಿ ವಿರೋಧ ಮಾಡುವವರ ಚೌಕಟ್ಟಲ್ಲೇ ಉತ್ತರ ಕೊಡಬೇಕಾದ್ರೆ ನೀವು ಶೂದ್ರ ಸಂಸ್ಕೃತಿಯ ವಿರೋಧಿಗಳು ಅಂತ ಹೇಳಿದ್ರಾಯ್ತು ಅಷ್ಟೇ. ನಾವು ಅದನ್ನೇ ಹೇಳಿದ್ನಲ್ಲ, ಒಂದು ಸತಿ ಅವರ ಗ್ರೌಂಡ್ಗೆ ಹೋಗಬಾರ್ದು, ಹೋಗಲೇಬಾರ್ದು, ಕೂಡ್ದು ಅಂತ ಹೇಳ್ತಾರಲ್ಲ ಹಂಗೆ ಹಳಬು ದೊಡ್ಡವರು. ಹೋದರೆ ನಮ್ಮ ರೂಲ್ಸ್ನ ಅಪ್ಲೈ ಮಾಡಬಾರ್ದು, ಅವ್ರದ್ದನ್ನೇ ಮಾಡಬೇಕು. ಅವಾಗ ಮಾತ್ರವೇ ನೀವು ಚಂದ್ರಗುಪ್ತ ಮೌರ್ಯ, ನೀವು ಚಾಣಕ್ಯನಲ್ಲಿ ಏನೋ ವರ್ಣಾಶ್ರಮ ಇದೆಯೋ ಅಥವಾ ಏನೋ ಒಂದಿದೆ, ಜೈನರ ಹಿಂಸೆ ಇದೆಯೋ ಅಂತ ಹೇಳಿದ್ರೆ, ಇಲ್ಲ ಅವನ ಶಿಷ್ಯ ಚಂದ್ರಗುಪ್ತ ಇದ್ದಾನಲ್ಲ, ಅವನು ಭಾರತದ ಮೊದಲನೇ ಶೂದ್ರ ರಾಜ, ನೀವು ವಿರೋಧ ಮಾಡಿ ನೋಡೋಣ. ಇದು ವಾದಕ್ರಮ ನಮ್ಮದು. ನಮ್ಮ ರೀತಿ ಇಟ್ಕೊಂಡು ಶುದ್ಧಾಂಗವಾದ ಚರ್ಚೆ ಮಾಡೋಕ್ಕೆ ನಾವು ಹೋಗ್ತೀವಲ್ವಾ, ಪ್ರಾಬ್ಲಮ್ ಇರೋದು ಅಲ್ಲೇ. ಯಾವುದನ್ನು ಪ್ರಾಪಗೆಂಡಿಸ್ಟ್ಗಳು ಮಾತಾಡೋ ಕೆಲಸ ಇದೆಯೋ ಅಲ್ಲೆಲ್ಲ ನಮ್ಮ ಟಿ ವಿಯವರು ಸ್ಕಾಲರ್ಸನ್ನು ಕರೆದುಬಿಡ್ತಾರೆ. ಸ್ಕಾಲರ್ಸ್ಗೂ ಏನು ಅನ್ಸುತ್ತೆ, ಈ ಸಬ್ಜೆಕ್ಟನ್ನು ಹೋದ್ರೇ ನಾವು ಸೇವ್ ಮಾಡ್ತೀನಿ ಈ ಸಂಸ್ಕೃತಿನ ಅಂತ. ಪಾಪ ಅವರು ಹೋಗ್ತಾರೆ. ನಾನು ಎಷ್ಟೊಂದು ಸತಿ ಈಗ ಹೋಗಿದ್ದು, ನಾನು ಹೋಗಲ್ಲ. ಈಗ ಯಾರು ಪ್ರಾಪಗ್ಯಾಂಡ ಮಾಡೋರು ಅಂದರೆ ಬಾಯಿ ಬಡಕರು ಅಂತ, ನಮ್ಮ ಭಾಷೆಯಲ್ಲಿ ಬಾಯಿ ಬಡಕರು ಅಂತ ಕಳಿಸ್ಬೇಕು. ನೀನು ಬಾಯಿ ಜೋರಾಗಿ ಬಡಿದ್ರೆ ನಾನು ಹಿಂದಿನ ಜೋರಾಗಿ ಬಡಿತೀನಿ ಅಂತ. ಅಲ್ಲಿ ಯಾವ ಮರ್ಯಾದೆಯುತವಾದ ವಾದಗಳಿಗೂ ಅವ್ರಿಗೆ ಬೇಡ. ಆರ್ ಸಿ ಮಜುಮ್ದಾರೇ ಹೇಳಿದ್ದು ಒಪ್ಪದೇ ಇರೋರು ಜಿ ಬಿ ಹರೀಶ್ ಹೇಳಿದ್ರೆ ಯಾಕೆ ಒಪ್ಕೊತಾರೆ? ನಾನು ಯಾವ ಗಿಡಕ್ಕೆ ತಪ್ಪಲೋ ಅವ್ರ ಮುಂದೆ? ಅವ್ರು ದೊಡ್ಡ ಲೇಖಕರುಗಳು, ಜದುನಾಥ್ ಸರ್ಕಾರ ಬರೆದಿಟ್ಟಿದ್ದಾರೆ. ಎಂಥವ್ರು ಬೇಕು ನಮಗೆ ಸಬ್ಜೆಕ್ಟ್ ಮೇಲೆ? ಗಣೇಶ್ ಅವರು ಕ್ಷಾತ್ರ ಪರಂಪರೆ ಬರೆದಿದ್ದಾರೆ. ಆ ಪುಸ್ತಕಗಳೇ ಬೇಡ ಅನ್ನೋರಿಗೆ. ಅಂದರೆ ಶಿವಾಜಿಯನ್ನು ನೀವು ವಿರೋಧ ಮಾಡ್ತಿರೋದು ಅವನು ಮುಸ್ಲಿಮರ ವಿರೋಧಿಯಾಗಿದ್ದ ಅಂತಲೋ ಅಥವಾ ಅವನು ಮರಾಠಿ ಮಾತಾಡ್ತಿದ್ದೋ ಅಂತಲೋ ಕೇಳದೆ, ಅವನು ಶೂದ್ರ ಆಗಿದ್ದಕ್ಕೋಸ್ಕರ ನಿಮಗೆ ಸಮಸ್ಯೆ ಇದೆ ಅಲ್ವಾ ಶಿವಾಜಿ ಬಗ್ಗೆ? ಶೂದ್ರ ಸಂಸ್ಕೃತಿ ವಿರೋಧಿಗಳಲ್ವಾ ನೀವು ಅಂತ ಹೇಳಿದರೆ ಪೂರ್ತಿ ನೀವು ಚಾಪೆನೇ ಪೂರ್ತಿ ಎಳೆದಂಗಾಗತ್ತೆ, ಕಾರ್ಪೆಟ್ಟನ್ನೇ ಪೂರ್ತಿ. ಇದು ಹೀಗಲ್ಲ, ಇದು ಭಾರತೀಯವಾದ ಕ್ರಮ ಅಲ್ಲ. ಇದು ಅಷ್ಟು ಒಳ್ಳೆ ಕ್ರಮ ಅಲ್ಲ, ನನಗೂ ಗೊತ್ತು, ನಿಮಗೂ ಗೊತ್ತು. ಅವ್ರ ಹತ್ರ ನೀವು ಮಾತಾಡೋಕ್ಕೆ ಬರೋದಿಲ್ಲ. ಯಾಕೆ ನೀವು ಇದನ್ನು ನಾವು ಈ ಥರ ನೋಡಬೇಕಾಗಿದೆ ಅಂತ ಹೇಳಿದ್ರೆ, ಪ್ರಾಬ್ಲಮ್ ಇರೋವಂಥದ್ದು ಅವ್ರ ಪ್ರಶ್ನೆ ಕೇಳಲಿಲ್ಲ, ಆದರೆ ಅದು ಒಂಥರ ಹೊತ್ತು ಕೈ ಹಾಕೋ ಪ್ರಶ್ನೆನೇ ಇದು. ಉತ್ತರ ಇವಾಗ ಹೇಳೋ ಮುಂದಿನ ಮಾತು, ಭಾಷಾವಾರು ಪ್ರಾಂತಗಳ ರಚನೆ ಇದು ಶಾಶ್ವತವಾಗಿ ಉಳಿಯುವಂಥ ಒಂದು ವಿಷಯವೇ? ಯಾರೇ ಮಾಡಿರಲಿ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯವರೇ ಮಾಡಿರಲಿ, ಯಾರೇ ಮಾಡಿರಲಿ. ಯಾಕೆಂದರೆ ಗುರೂಜಿಯವರು, ಸಂಘದ RSSನ ಗುರೂಜಿ ಗೊಳವಲ್ಕರ್ ಅವರು, ಡಾಕ್ಟರ್ ಅಂಬೇಡ್ಕರ್ ಅವರು, ಸಾವರ್ಕರ್ ಅವರು, ಇನ್ನೂ ಅನೇಕರು ಪ್ರಾರಂಭದಲ್ಲಿ ಯಾವುದೋ ಒಂದು ರೀತಿ ಅಡ್ಮಿನಿಸ್ಟ್ರೇಟಿವ್ ಆಗಿ ಡಿವಿಷನ್ ಮಾಡಬೇಕು ದೇಶವನ್ನು, ಇಲ್ಲಾಂದ್ರೆ ಆಳಕ್ಕಾಗಲ್ಲ, ಕಷ್ಟ, ಬಹಳ ದೊಡ್ಡ ದೇಶ, ಆ ಥರ ಎಷ್ಟೋ ಯುರೋಪಿನ 10 ದೇಶಗಳನ್ನು ಹಾಕ್ಬಿಡ್ಬೋದು ಭಾರತದ ಸೈಜಲ್ಲಿ. ಆದರೆ ಹೌ ಟು ಅಡ್ಮಿನಿಸ್ಟರ್ ದಿಸ್ ಕಂಟ್ರಿ ಎಂದಾಗ ಏನೋ ಒಂದು ಬೇಕಲ್ವಾ? ಹಾಗಾಗಿ ಫಜಲ್ ಅಲಿ ಕಮಿಟಿ ಅಂತ ಮಾಡಿ ಒಂದು ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ನ ಮಾಡಿದ್ರು. ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಮಾಡೋದಕ್ಕೆ ಮುಂಚೆ ಹಾಗೆ ಮಾಡೋದ್ರಲ್ಲಿ ಏನೇನು ಅಪಾಯಗಳಿದೆ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ವಿಸ್ತಾರವಾಗಿ ಪುಸ್ತಕವೇ ಬರೆದಿದ್ದಾರೆ. ಆ ಕಮಿಟಿ ಬಗ್ಗೆನೇ, ಭಾಷಾ ಸೂತ್ರಗಳ ಆಯೋಗದ ಬಗ್ಗೆನೇ ಪುಸ್ತಕ ಬರೆದಿದ್ದಾರೆ. ಮಾಡಬೇಡಿ, ಮಾಡುವಾಗ ಅಟ್ಲೀಸ್ಟ್ ಒಂದೇ ಭಾಷೆ ಅವರಿಗೆ 2 ರಾಜ್ಯ ಮಾಡಿಕೊಡಿ. ಈಗ ಎಷ್ಟೋ ಸಾವಿರಾರು ಚದರ ಕಿಲೋಮೀಟ್ರ್ ಇರೋ ರಾಜ್ಯ ಈಗ ಆಂಧ್ರ ತೆಲಂಗಾಣದಾಯ್ತಲ್ಲ, ಆಗಲೇ ಮಾಡಿದರೆ ಈ ಥರ ಜಗಳ ಆಗ್ತಿರ್ಲಿಲ್ಲ. ಈಗ ಆಂಧ್ರದವ್ರಿಗೆ ತೆಲಂಗಾಣ ಕಂಡ್ರಾಗಲ್ವಂತೆ, ಅಲ್ಲಿರೋರು ಹೇಳ್ತಿದ್ರು. ತೆಲಂಗಾಣದವ್ರಿಗೆ ಆಂಧ್ರನ ಕಂಡ್ರಾಗಲ್ವಂತೆ. ಮತ್ತು 2 ಒಂದೇ ತಾಯಿಯ ಒಕ್ಕಲು ಅಂತ ಏನು ಹೇಳೋದು? ಮತ್ತೆ ನಾವಿಬ್ಬರೂ ತೆಲುಗು ತಲ್ಲಿ ಅಂತ ಹೇಳೋದು ಏನು ಅಂದರೆ, ಪ್ರಾರಂಭದಲ್ಲಿ ಇದನ್ನು ಮಾಡಿದರೆ ಜಗಳ ಆಗ್ತಿರಲಿಲ್ಲ. 75 ವರ್ಷ ಆದಮೇಲೆ ಮಾಡಿದ್ರಿಂದ ಟ್ರಾನ್ಸ್ಪೋರ್ಟ್ ಯಾರಿಗೆ, ಅಬಕಾರಿ ಯಾರಿಗೆ, ಎಷ್ಟು ನದಿ ಹಂಚಿಕೆ, ಎಷ್ಟು ಖನಿಜಗಳ ಹಂಚಿಕೆ, ಯಾವ್ಯಾವ ಮೈನಿಂಗ್ ಯಾವ್ಯಾವ ಮಿನಿಸ್ಟ್ರಿಗೆ ಹೋಗುತ್ತೆ, ಅವನ ಬಂಧು ಬಳಗದ ವರ್ಗಗಳು ಯಾವ್ಯಾವ ರಾಜ್ಯದಲ್ಲಿ ಹಂಚೋಗಿದ್ದಾರೆ ಅನ್ನೋದ್ರದ್ದೆಲ್ಲ ಪಾಣಿ ಆಗಬೇಕಾಗತ್ತಲ್ವಾ? ಅಂದರೆ ಮೋರ್ ದೆನ್ ಎ ಲಿಂಗ್ವಿಸ್ಟಿಕ್ ಡಿಸ್ಕಷನ್, ಇಟ್ ಹ್ಯಾಸ್ ಬಿಕಮ್ ಎ ಡಿಸ್ಕಷನ್ ಆಫ್ ದಿ ರಿಸೋರ್ಸಸ್ ವಿಚ್ ಇಸ್ ಆಲ್ರೆಡಿ ಲೂಟೆಡ್ ಬೈ ದಿ ಲೂಟಿಯನ್ಸ್. ಹೀಗಾಗ್ಬಿಟ್ಟು ಸಮಸ್ಯೆ, ಲೂಟಿಯನ್ಸ್ ಇನ್ ಎವ್ರಿ ಸೆನ್ಸ್. ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ನೀವು ಲಿಂಗ್ವಿಸ್ಟಿಕ್ ಸ್ಟೇಟ್ ಮಾಡಿದಾಗ ಅದಕ್ಕೆ ಬೇಕಾಗಿರುವ ಎಲ್ಲ ಅಂಶಗಳನ್ನು ಅವಾಗಲೇ ತಂದುಬಿಟ್ಟಿದ್ರೆ, ಭದ್ರತಾ ಅಂಶಗಳನ್ನು ತಂದುಬಿಟ್ಟಿದ್ದರೆ, ಅಂದರೆ ಅಡ್ಮಿನಿಸ್ಟ್ರೇಟಿವ್ಲಿ ಲಿಂಗ್ವಿಸ್ಟಿಕ್ಸ್ ಮಾಡಿದ್ರೆ ಸಾಲದು. ಆ ರಾಜ್ಯದ ಜನಕ್ಕೆ ಅವ್ರ ಭಾಷೆ, ಅವ್ರ ಸಂಸ್ಕೃತಿ, ಅವ್ರ ಪರಂಪರೆ ಬಗ್ಗೆ ಅಭಿಮಾನ ಬರಬೇಕು, ವಿದ್ಯಾಭ್ಯಾಸ ಆಗಬೇಕು. DVG ಅವರು ಬಳಸ್ತಾ ಇದ್ರು, ವಿದ್ಯಾಭ್ಯಾಸ ಆಗಬೇಕು. ಆಗ ಅಂದರೆ ನೀವು ಕರ್ನಾಟಕ ರಾಜ್ಯ ಮಾಡಿದ್ದರಿಂದ ಪಂಪನ್ನು ಓದೋರ ಸಂಖ್ಯೆ ಜಾಸ್ತಿ ಆಗಬೇಕು, ಕುಮಾರವ್ಯಾಸನ ಅಪ್ರಿಷಿಯೇಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗಬೇಕು.
ಅದು ಏಮ್ ಇರಬೇಕೆ ಹೊರತು ನಾವು ಇಷ್ಟೊಂದು ಶಾಲೆ ತೆಗೆದುಬಿಟ್ಟಿದ್ದೀವಿ, ಆಮೇಲೆ ಅಷ್ಟೊಂದು ಶಾಲೆ ಮುಚ್ಚಿಬಿಟ್ಟಿದ್ದೀವಿ ಅಂತ ಚರ್ಚೆಗಳನ್ನು ಇವರು ಮಾಡ್ತಾ ಹೋದಾಗ ಅದು ಬೇರೆ ಒಂದು ಅಡ್ಮಿನಿಸ್ಟ್ರೇಟಿವ್ ತಗಾದೆಗಳಾಗಿ ಉಳ್ಕೊಳ್ತಾ ಹೋಯಿತು. ಅಂದರೆ ನಂದು ಫಂಡಮೆಂಟಲ್ ಆಗಿರುವಂಥದ್ದು ಏನು ಅಂತ ಹೇಳಿದ್ರೆ, ನಮಗೆ ಯಾವುದಾದ್ರೂ ಒಂದು ರೀತಿಯ ಆಡಳಿತಾತ್ಮಕವಾದ ರಚನೆ ಬೇಕು. ಆದರೆ ಭಾರತದ ಬಹುಭಾಷಿಕ ಸನ್ನಿವೇಶವನ್ನು ನೋಡಿದಾಗ ಈ ಭಾಷಾವಾರು ಪ್ರಾಂತಗಳ ಪ್ರಶ್ನೆ ಇದೆಯಲ್ಲ, ಇದು ಸ್ವಲ್ಪ ಸೆನ್ಸಿಟಿವ್ ಪ್ರಶ್ನೆ ನಂಗೆ ಗೊತ್ತಿದೆ. ಆದರೆ ಇದನ್ನು ನಾವು ಎತ್ಕೊಳ್ಳದೆ ಯಾವುದೇ ರೀತಿಯ ಪ್ರಾಮಾಣಿಕವಾದ ಭಾಷಾ ಚರ್ಚೆಯನ್ನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಂಗ್ಲೀಷ್ಗೆ ಒಂದು ರಾಜ್ಯ ಭಾಷೆ ಎಲ್ಲೂ ಇಲ್ಲ. ಅಂದರೆ ಕರ್ನಾಟಕಕ್ಕೆ ಸ್ಟೇಟ್ ಲ್ಯಾಂಗ್ವೇಜ್ ಅಲ್ಲ, ಇನ್ಯಾರಿಗೂ ಸ್ಟೇಟ್ ಲ್ಯಾಂಗ್ವೇಜ್ ಅಲ್ಲ. ಅಫ್ಕೋರ್ಸ್ ಅದು ಅಫಿಷಿಯಲ್ ಒನ್ ಆಫ್ ದಿ ಲ್ಯಾಂಗ್ವೇಜು. ಮತ್ತು ತಮಿಳು, ಸಂಸ್ಕೃತ ಯಾವ ರಾಜ್ಯಕ್ಕೂ ಅದು ಸೇರದೇ ಇರುವ ಭಾಷೆ. ಆ ಸಂಸ್ಕೃತ ಚೆನ್ನಾಗಿ ಅದು ವೃದ್ಧಿ ಆಗ್ತಾನೇ ಇದೆ. ಅದಾಗಲಿ, ಇನ್ನಷ್ಟು ವೃದ್ಧಿ ಆಗೋದು ನಮಗೆ ಸಂತೋಷವೇ. ಅಂದರೆ ಸ್ಟೇಟ್ ಪವರ್, ಪೊಲಿಟಿಕಲ್ ಪವರ್, ರೆವಿನ್ಯೂ ಪವರ್ ಇತ್ಯಾದಿಗಳಿಲ್ಲದೆ, ಆ ಭಾಷೆಗೋಸ್ಕರ ಹೊಡೆದಾಟ ಮಾಡುವ ಒಬ್ಬ MLA ಇಲ್ಲದೆ, ಒಬ್ಬ MLC ಇಲ್ಲದೆ, ಒಬ್ಬ MP ಇಲ್ಲದೆ ಸಂಸ್ಕೃತ ಹೆಂಗೆ ಬೆಳೀತಿದೆ? ಥ್ಯಾಂಕ್ಸ್ ಟು ಅವರ್ ಪುರೋಹಿತ್ಸ್, ಥ್ಯಾಂಕ್ಸ್ ಟು ಅವರ್ ಜ್ಯೋತಿಷಿ, ಥ್ಯಾಂಕ್ಸ್ ಟು ಅವರ್ ಅವಧಾನೀಸ್, ಇನ್ ಎವ್ರಿ ಸೆನ್ಸ್. ಬರೀ ಸಾಹಿತ್ಯ ಅವಧಾನ ನಾನಾ ರೀತಿ ಮಾಡೋರು ಅದ್ರ ಬಗ್ಗೆ ಎಷ್ಟೋ ಜನ ಶ್ಲೋಕ ಹೇಳ್ಕೊಡ್ತಾರೆ, ಮಂತ್ರ ಹೇಳ್ಕೊಡ್ತಾರೆ, ಇನ್ನೊಂದು ಮಾಡ್ತಾರೆ, ರಸಗೋಷ್ಠಿಗಳನ್ನು ಮಾಡ್ತಾರೆ. ಪ್ರೀತಿ ಅಂತ ಹೇಳಿದ್ನಲ್ಲ, ಸಂಘರ್ಷಾತ್ಮಕವಾಗಿ ಮಾಡಿದಾಗ ಅಲ್ಲಿ ಪ್ರೀತಿ ಇರೋದಿಲ್ಲ. ಪ್ರೀತಿಯ ಆಧಾರದ ಮೇಲೆ ನೋಡಿದಾಗ ನಾವು ಮಾಡುವ ಎಲ್ಲ ನೀತಿಗಳು ಕೂಡ ಸಮಾಜಮುಖಿಯಾಗಿರುತ್ತೆ. ಹಾಗೆ ಇಲ್ಲದೇ ಇರೋದೇನೆ ಇವತ್ತಿನ ಸಮಸ್ಯೆ ಕಾರಣ. ನೀವು ಹೇಳಿದ ಪ್ರಶ್ನೆಗೂ ಅದೇ ಕಾರಣ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲೇ ಕೂಡ ಕೆಲವೊಂದೆರಡು ಶಬ್ದಗಳು, ಪದಾರ್ಥಗಳು ಸಂಸ್ಕೃತದಿಂದ ಬಂದಿದೆ, ಅಥವಾ ಬೇರೆ ಇನ್ನು ಮರಾಠಿಯಿಂದ ಬಂದರೆ ಆಯಿ, ಪೋರ ಅಂಥದ್ದೆಲ್ಲ ಕೆಲವು ಶಬ್ದಗಳು ಬಂದಿದ್ದಾವೆ. ಆದರೆ ಈ ಸಂಸ್ಕೃತದ್ದು ಸ್ವಲ್ಪ ಜಾಸ್ತಿ ಬಂದಿದ್ದಾವೆ. ಅಂದರೆ ಈಗ ನಾವು ಸಾರ್ವಜನಿಕವಾಗಿ ಯಾವುದಾದ್ರು ಒಂದು ಸಭೆ ವೇದಿಕೆಯಲ್ಲಿ ಮಾತಾಡುವಾಗ ಸರ್ವರಿಗೂ ಸ್ವಾಗತ ಅಂತ ಹೇಳ್ತೇವೆ. ಆದರೆ ಕೆಲವು ನಮ್ಮ ಹೋರಾಟಗಾರರು ಅದನ್ನು ಸಂಸ್ಕೃತೀಕರಣ ಆಗ್ತದೆ ಅಂತೇಳಿ ವಿರೋಧ ಮಾಡ್ತಾರೆ. ಸಂಸ್ಕೃತ ಪದ ನೀವು ಹೇಳ್ಬಿಡಿ. ಹಾಗಾಗಿ ಅಂದರೆ ಮುಖ್ಯವಾಗಿ ನಾನು ಕೇಳುವಂಥದ್ದು, ಇದು ಎಲ್ಲಿ ಸಾರ್ವಜನಿಕವಾಗಿ ಅಂದರೆ ಈ ಮುಖ್ಯವಾಹಿನಿಗೆ ಬರಬಾರ್ದು ಅಂತ ಹೇಳೋ ಆ ಒಂದು ಕಾರಣಕ್ಕಾಗಿ ಅದನ್ನು ವಿರೋಧ ಮಾಡ್ತಾ ಇದ್ದಾರೋ, ಅಥವಾ ಈ ಸಂಸ್ಕೃತ ಶಬ್ದಗಳು ಹೆಚ್ಚಿಗೆ ಸಾರ್ವಜನಿಕವಾಗಿ ಬಳಕೆ ಆಗ್ತಾ ಇದೆ ಅಂತ ಹೇಳೋಕ್ಕೆ ಅವರು ವಿರೋಧ ಆಗ್ತಾ ಇದೆಯೋ, ಅಥವಾ ಅದಕ್ಕೆ ಏನಾದರೂ ಉದ್ದೇಶ ಹಿಂದಿಂದ ಏನಾದರೂ ಇದೆಯೋ ಅಂತ? ಬಹಳ ಸಿಂಪಲ್. ಏನಂದರೆ, ನೀವು ಮಾಡಿದ ಅಡುಗೆನ ಮತ್ತೆ ಹೊಸದಾಗಿ ಮಾಡೋಕ್ಕಾಗಲ್ಲ. ಬೇಕಾದ್ರೆ ಹೊಸದಾಗಿ ಅಡುಗೆ ಮಾಡ್ಕೋಬೋದು ಅಷ್ಟೇ. ಅಷ್ಟೊಂದು ಕನ್ನಡಾಭಿಮಾನವಿದ್ದರೆ, ನಾವು ಕನ್ನಡಕ್ಕೋಸ್ಕರವೇ ಸಾಕಷ್ಟು ಜೀವನ ಕೊಟ್ಟಿರೋದ್ರಿಂದ ಧೈರ್ಯವಾಗಿ ಹೇಳ್ಬೋದು. ಅಷ್ಟೊಂದು ಕನ್ನಡಾಭಿಮಾನವಿದ್ದರೆ ಅವರು ಹೊಸದನ್ನು ಸವಾಲಾಗಿ ಸ್ವೀಕರಿಸಿ ಟಂಕಿಸ್ಬೇಕು. ಇರೋದನ್ನು ನೀವು ನಿಷೇಧ ಮಾಡಿ ಅನ್ನೋಕ್ಕೆ ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂತ ಜನ ಯಾವ ಪದ ಬೇಕಾದರೂ ಬಳಸ್ಕೊತಾರೆ ಅಲ್ವಾ? ತಾಯಿ ಅಂತಾರೆ, ಮಾತೃ ಅಂತಾರೆ, ಅಮ್ಮ ಅಂತಾರೆ, ಆಯಿ ಅಂತಾರೆ, ಅಬ್ಬೆ ಅಂತಾರೆ. ಅವ್ರಿಗೇನು ತೋಚಿತ್ತು ಅದನ್ನು ಬಳಸ್ತಾರೆ. ಅದು ಸಾಧು ಆಗೋದಿಲ್ಲ. ಮತ್ತು ಅವಾಗಲೇ ನಾನು ಹೇಳಿದೆ ಅಲ್ವಾ, ಪ್ರತಿಭಟನೆ ಮಾಡುವ ನೆಲೆಯಲ್ಲೇ ನಾವು ಮಾಡಿದ್ರೆ ಅದು ತುಂಬ ದೀರ್ಘಕಾಲ ಉಳಿಯೋದಿಲ್ಲ ಅಂತ. ಇದನ್ನು ನಾವು ಜಗತ್ತಿನಲ್ಲಿ ಒಂದು ಸಾಮಾನ್ಯ ನಿಯಮವಾಗಿ ಇಟ್ಕೋಬಹುದು. ವಿರೋಧಕ್ಕೋಸ್ಕರ ಮಾಡೋ ವಿರೋಧ ಇದೆಯಲ್ವಾ. ಈಗ ಸಂಸ್ಕೃತ ಹಾಗಾದರೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೀತಲ್ಲ ನಮ್ಮ ದೇಶದಲ್ಲಿ, ಆಯಿತು, ರಾಜಾಶ್ರಯ ಇತ್ತು, ಮತ್ತೊಂದಿತ್ತು, ಎಲ್ಲ ಒಪ್ಕೊಂಬಿಡೋಣ. ಹಾಗಾದರೆ ಯಾವುದನ್ನು ಮೆಟ್ಟಿ, ಇವ್ರ ಅರ್ಥದಲ್ಲಿ ಯಾವುದನ್ನು ತುಳಿದು ಸಂಸ್ಕೃತ ಬೆಳೀತು? ಹಾಗಾದರೆ ತುಳಿಯೋಕ್ಕೆ ಯಾವುದು ಇರಲೇ ಇಲ್ವಲ್ಲ, ಇನ್ನು ಇವೆಲ್ಲ ಹುಟ್ಟೇ ಇರಲಿಲ್ವಲ್ಲ ಈ ಭಾಷೆಗಳು. ತಮಿಳರೊಂದು ಹೇಳ್ಕೊತಾರೆ ನಮ್ಮ ಭಾಷೆ ಅದು ಪೂರ್ವ ಶಿಲಾಯುಗದಿಂದ ಇತ್ತು ಅಂತ. ಅದು ನೀವು BGL ಸ್ವಾಮಿ ಅದಕ್ಕೆಲ್ಲ ಚೆನ್ನಾಗಿ ಸತ್ಕಾರ ಮಾಡಿದ್ದಾರೆ. ಆ ಪುಸ್ತಕ ಓದ್ಕೊಂಡ್ರೆ ಗೊತ್ತಾಗುತ್ತೆ. ನಾವೇನದ್ರ ಬಗ್ಗೆ ತುಂಬ ಹೇಳಬೇಕಾಗಿಲ್ಲ. ಅದೇ ಯಾವುದು ಪೆಲಿಯಂಟಾಲಜಿ ಆ ಕಾಲದಿಂದ ತಮಿಳಿತ್ತು ಅಂತ ಅವ್ರು ಹೇಳ್ತಾರೆ. ಅದು ಬಿಟ್ಬಿಡೋಣ, ಆಯಿತಾ? ಆದರೆ ನಾನು ಹೇಳ್ತಿರೋ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಒಳ್ಳೆಯ ಪದಗಳಿದ್ದರೆ ಸಂಸ್ಕೃತಕ್ಕಿಂತ ಅದು ಹೊಂದಿದ್ರೆ ನಮ್ಮ ಸನ್ನಿವೇಶಕ್ಕೆ ಖಂಡಿತ ಬಳಸ್ಬೋದು. ಈಗ ಲೇವಾದೇವಿ ಅಂತಿದೆ, ಬಳಸ್ಬೋದು. ಇನ್ಯಾವುದೋ ಇದೆ, ಫಿರ್ಯಾದು ಅಂತ ಬಳಸ್ತಾರೆ. ಎಷ್ಟೊಂದು ಕಡೆ ಅಮಲ್ದಾರ, ತಹಶೀಲ್ದಾರ ಬಳಸ್ತಾರಲ್ಲ. ಅದೇನು ಸಂಸ್ಕೃತವೂ ಅಲ್ಲ, ಕನ್ನಡವೂ ಅಲ್ಲ, ಬೇರೆ ಫಾರ್ಸಿಯಿಂದ ಬಂದಿರುವಂಥ ಶಬ್ದಗಳು ಬಳಸ್ತಾ ಇದ್ದಾರಲ್ವ. ದಫೇದಾರ, ತುಂಬ ವರ್ಷಗಳ ಕಾಲ ದಫೇದಾರ ಪದ ಇತ್ತು. ಭೈರಪ್ಪನವರ ವಂಶವೃಕ್ಷ ಇದರಲ್ಲೆಲ್ಲ, ಗೃಹಭಂಗದಲ್ಲೆಲ್ಲ ಬೇಕಾದಷ್ಟು ಆ ಥರ ಪದಗಳು ಅದು ಬರುತ್ತೆ. ಆದರೆ ವಿರೋಧ ಮಾಡೋದಕ್ಕೋಸ್ಕರವೇ ನಾವು ವಿರೋಧ ಮಾಡಿದಾಗ ಆ ಭಾಷೆ ಬೆಳೆಯೋದಿಲ್ಲ ಅಂತ ಹೇಳಿಬಿಟ್ಟು. ಕನ್ನಡಕ್ಕಿರೋವಂಥ ಸಮಸ್ಯೆ ಏನು ಅಂದರೆ, ಅದೇ ಕನ್ನಡದ ಬಗ್ಗೆ ಯಾರು ಚರ್ಚೆ ಮಾಡ್ತಿದ್ದಾರೆ ಮುಖ್ಯ ಸ್ಥಾನಗಳಲ್ಲಿ, ಅವ್ರಿಗಿರೋ ಸಮಸ್ಯೆ ಅಂದರೆ, ನೀವೇ ಒಂದು 4 ಟಂಕಿಸಿ ಅದನ್ನು ಪಾಪ್ಯುಲರ್ ಮಾಡಿ ಅಂತ ಅವ್ರಿಗೆ ಮಾಡೋಕ್ಕಾಗ್ತಿಲ್ಲ. ಯಾವುದೊಂದು ಸಾವರ್ಕರು ಅಥವಾ ಗೋಪಾಲ ಸ್ವಾಮಿ ಅಯ್ಯಂಗಾರು ಅಥವಾ ತೀತಾ ಶರ್ಮರೋ ಮತ್ತೊಬ್ಬರು ಮಾಡಿದ್ರಲ್ವಾ, ಆ ರೀತಿ ಅವ್ರಿಗೆ ಮಾಡೋಕ್ಕಾಗ್ತಿಲ್ಲ. ಇರೋದನ್ನು ನೀವು ಬಳಸಬೇಡಿ ಅಂತ. ಈ ನಿಷೇಧದ
ದೃಷ್ಟಿಯಿಂದ ಭಾಷೆಯನ್ನು ನೋಡಿದರೆ ಅದು ಸಾಧ್ಯ. ಅದು ಸಂಸ್ಕೃತ ಅಲ್ಲ, ಈಗ ನಿಮಗೆ ಟ್ವಿಟ್ಟರ್ನಲ್ಲಿ ಅಥವಾ ಇನ್ನೊಂದರಲ್ಲಿ ಇಂಗ್ಲೀಷು ಆ ಥರ ಎಲ್ಲ ನುಗ್ಗಿ ಬರ್ತಿರುವಾಗ ನಾವು ಕಲ್ಪಿತವಾಗಿ ಸಂಸ್ಕೃತವನ್ನು ಇಟ್ಕೊಂಡಿದೆ. ಇನ್ನೊಂದು ಹೇಳ್ಬಿಟ್ಟು ನಿಲ್ಲಿಸ್ತೀನಿ, ಏನಂದರೆ ಭಾಳ ಮಜಾ ಅಂದರೆ ಯಾರು ಹಿಂದಿಯನ್ನು ಅಥವಾ ಸಂಸ್ಕೃತವನ್ನು ಮತ್ತೊಂದನ್ನು ವಿರೋಧ ಮಾಡ್ತಾರೆ ಅವರು ಇಂಗ್ಲೀಷ್ ಬಗ್ಗೆ ಜಾಸ್ತಿ ಚಕಾರ ಎತ್ತಲ್ಲ. ಅವ್ರದ್ದೇ ಗುರುಗಳಾಗಿದ್ದಂಥ ಲೋಹಿಯಾ ಅವರು, ಕುವೆಂಪು ಅವರೆಲ್ಲ ಬೇಕಾದಷ್ಟು ಇಂಗ್ಲೀಷನ್ನು ತಾರಾಮಾರ ಟೀಕೆ ಮಾಡಿದರೂ ಕೂಡ ಇವರಿಗೆ ಸಂಸ್ಕೃತ ಅಥವಾ ಬೇರೆ ಭಾಷೆಗಳ ಬಗ್ಗೆ ಇರುವಷ್ಟು ಒಂದು ಆಪತ್ತು ಆಗ್ತಾ ಇದೆ ನಮ್ಮ ಭಾಷೆಗೆ ಅನ್ನುವ ಭಾವನೆ ಇದ್ರ ಬಗ್ಗೆ ಇಂಗ್ಲೀಷ್ನ ಬಗ್ಗೆ ಆಗ್ತಿಲ್ಲ. ಬೇಕಾದಷ್ಟು ದೇಶಗಳ ಮೂಲಸತ್ವವನ್ನು ಇಂಗ್ಲೀಷು ತಿಂದು ನುಂಗಿ ನೀರು ಕುಡಿದಿದೆ ಆ್ಯಕ್ಚುಲಿ. ಅದು ಇವರಿಗೆ ಯಾಕೆ? ಅದು ಅರ್ಥಕಾಮಗಳಿಗೆ ಸಂಬಂಧಪಟ್ಟಿದ್ದು. ಮಾಡಿದ್ರೆ ನಿಮಗೆ ಆಕ್ಸ್ಫರ್ಡಲ್ಲಿ ಕೆಲಸ ಸಿಗುತ್ತೆ, ಇಂಗ್ಲೆಂಡಲ್ಲಿ ಸಿಗುತ್ತೆ, ಯಾವುದೋ ಒಂದು ಕಂಪ್ನಿಲಿ ಕೆಲಸ ಸಿಗುತ್ತೆ. ಅಂದರೆ ದುಡ್ಡು ಬರೋಲ್ಲ ಅಲ್ವಾ ಸಂಸ್ಕೃತದಿಂದ, ಜ್ಞಾನ ಬರುತ್ತಲ್ವ ಅಟ್ಯಾಕ್ ಮಾಡೋದು. ಇಂಗ್ಲೀಷ್ನಿಂದ ದುಡ್ಡು ಬರುತ್ತೆ, ಪ್ರತಿಷ್ಠೆ ಬರುತ್ತಲ್ವ, ಅಟ್ಯಾಕ್ ಮಾಡಿದ್ರೆ ಕೆಲಸ ಸಿಗೋದಿಲ್ಲ ಮಾರ್ಕೆಟಲ್ಲಿ. ಅಂದರೆ ಒಂಥರ ಮಾರ್ಕೆಟ್ ಫೋರ್ಸ್ ಓರಿಯೆಂಟೆಡ್ ಆಗಿರುವ ಸೂಡೋ ಲಿಂಗ್ವಿಸ್ಟಿಕ್ ಚರ್ಚೆಗಳನ್ನೇ ಇವರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸರಿ, ಸಮಯದ ಅಭಾವದಿಂದ ಇನ್ಯಾವುದೂ ಪ್ರಶ್ನೆಗಳನ್ನು ತಗೊಳ್ತಾ ಇಲ್ಲ, ಕ್ಷಮಿಸಬೇಕು. ಸುಮಾರು ಕೈಗಳು ಕಾಣ್ತಾ ಇದೆ, ಆದರೆ ಕ್ಷಮೆ ಇರಲಿ ಅಂತಂತ ಹೇಳಿ ನಾನು ಕೇಳ್ತೇನೆ. ಸೊ ಹೀಗಾಗಿ ಆ ಹೆಸರಿನವಳೇ ನಾನು ಕೇಳ್ತಾ ಇದ್ದೀನಿ, ಕ್ಷಮಿಸ್ಬಿಡಿ ದಯವಿಟ್ಟು. ಭಾಷೆಯನ್ನು ಬೆಳೆಸಲಿಕ್ಕೆ ಬೇಕಾಗಿರುವಂಥದ್ದು ಅಧ್ಯಯನ, ಪ್ರೀತಿ, ಪ್ರತಿಭಟನೆ, ಹೋರಾಟ ಅಲ್ಲ ಅನ್ನುವಂಥ ಸಂದೇಶವನ್ನು ನಾವೆಲ್ಲ ತಗೊಳ್ತಾ, ತಾವು ಈ ಸಂದೇಶವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. Thank you, Dr. Harish, for your profound perspectives, and a special thank you to Dr. Vishwas for your inspiring words. Last but not the least, a heartfelt thank you, Ms. Nargund, for your expert guidance in this session.